ಇಂದು ನಾವು ಬುದ್ಧನ ಮೊದಲನೆಯ ಉಪದೇಶದ ಕೊಟ್ಟ ದಿನವಾದ ಆಷಾಢ ಪೌರ್ಣಮಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಕೇಳಿಸ್ತಾ ಇದೆಯಾ? ಕೇಳಿಸೋದಿಲ್ವಾ? ಮೊದಲು ಬುದ್ಧನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತೇನೆ. ಬುದ್ಧಂ ಶರಣಂ ಗಚ್ಛಾಮಿ. ನೀವು ಹೇಳ್ಬೋದು, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಪಾನಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಅದಿನ್ನಾದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ನಾದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಮುಸಾವಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಕಾಮೇಶು ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಸುರಾಮೇರಯ ಮಜ್ಜಪಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಸುರಾಮೇರೆ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಗೌತಮ ಬುದ್ಧನದು ಮಹಾ ತ್ಯಾಗಮಯ ಜೀವನ ಮತ್ತು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ನಮ್ಮ ಅಂತರಂಗ ಸರ್ಕಾರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಗೌತಮ ಬುದ್ಧರು ನಿರ್ವಹಿಸಿದರು. ಮೂರನೆಯ ಮಹಾವಂಶ ನಡೀತಾ ಇದ್ದಾಗ, ಅಂದರೆ ಈಗ ಸುಮಾರು 65 ಲಕ್ಷ ವರ್ಷಗಳ ಹಿಂದೆ ಸನತ್ ಕುಮಾರರು ಮತ್ತು ಇತರ 3 ಕುಮಾರರು, ಅವ್ರ ಜೊತೆಗೆ 30 ಜನ ಶುಕ್ರ ಗ್ರಹದಿಂದ ನಮ್ಮ ಭೂಮಿಗೆ ಬಂದಿಳಿದ್ರು ವಿಮಾನದಲ್ಲಿ, ರಾಕೆಟ್ನಲ್ಲಿ. ಆಗ ನಮ್ಮ ಮಾನವ ಜನಾಂಗ ಇನ್ನೂ ಬಹಳ ಬಾಲ್ಯಾವಸ್ಥೆಯಲ್ಲಿತ್ತು. ಮನಸ್ಸು ಕೂಡ ಸಾಕಾದಷ್ಟು ಬೆಳೆದಿರಲಿಲ್ಲ. ಕೆಳಗಿನ ಮನಸ್ಸು ಸ್ವಲ್ಪ ಬೆಳೆದಿತ್ತು, ಪ್ರಾಣಿಗಳಲ್ಲಿ ಎಷ್ಟು ಮಟ್ಟಿಗೆ ಬೆಳೀಬೋದೋ ಅಷ್ಟು ಮಟ್ಟಿಗೆ. ಆದರೆ ಉನ್ನತ ಮನಸ್ಸು ಇನ್ನೂ ಪ್ರವೇಶ ಮಾಡಿರಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಉಳಿದವರು, ಚಂದ್ರಗ್ರಹದಿಂದ ಬಂದಿದ್ರು ನಾಯಕರು, ಎಷ್ಟೋ ಪ್ರಚೋದನೆ ಕೊಟ್ಟರು ಕೂಡ ಉನ್ನತ ಮನಸ್ಸನ್ನ ಪ್ರವೇಶ ಮಾಡಿಸೋಷ್ಟು ಮಾನವ ಜನಾಂಗವನ್ನು ಸಿದ್ಧ ಮಾಡೋಕ್ಕಾಗಲಿಲ್ಲ. ಆಗ ಈ ಶುಕ್ರ ಗ್ರಹದಿಂದ ಬಂದಂತಹ ಸನತ್ ಕುಮಾರರು, ಅವರ ಸಂಗಡಿಗರು ಕೊಟ್ಟ ಒಂದು ಮಹಾ ಪ್ರಚೋದನೆಯಿಂದ ಮಾನವರ ಸಂಸರಣೆ ಅತೀವ ವೇಗದಲ್ಲಿ ಮುಂದುವರಿಯೋಕ್ಕೆ ಪ್ರಾರಂಭ ಆಯಿತು. ಮನಸ್ಸು ಪ್ರವೇಶ ಮಾಡ್ತು, ಅಂದರೆ ಕಾರಣ ದೇಹ ಸರಿಯಾಗಿ ರಚಿತವಾಯಿತು. ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವ ಮುಖ್ಯವಾದ ಭೇದ ಏನಪ್ಪ ಅಂದರೆ, ಪ್ರಾಣಿ ಜನ್ಮದಿಂದ ಮನುಷ್ಯ ವರ್ಗಕ್ಕೆ ಬಂದಾಗ ಕಾರಣದೇಹ ರಚಿತವಾಗುತ್ತೆ. ಅದುವರೆಗೂ ಕೂಡ ಪ್ರತ್ಯೇಕವಾದ ಕಾರಣದೇಹ ಇರೋದೇ ಇಲ್ಲ, ಕಾರಣದೇಹವೇ ಇರೋಲ್ಲ. ಎಷ್ಟೇ ಬೆಳೆದಿರ್ತಕ್ಕಂಥ ಪ್ರಾಣಿ, ನಾವು ಮನೆಯಲ್ಲಿ ಸಾಕಿರ್ತಕ್ಕಂಥ ಬುದ್ಧಿವಂತ, ಬಹಳ ಚುರುಕು ಅಂತ ಹೇಳ್ತೀವಲ್ಲ, ನಾಯಿ ಬೆಕ್ಕು, ಅದಕ್ಕೂ ಕಾಡು ಮನುಷ್ಯನಿಗೂ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ಕಾಡು ಮನುಷ್ಯ ಒಂದು ವೇಳೆ ನಾಯಿಗಿಂತಲೂ ಕಡಿಮೆ ಬುದ್ಧಿ ಇಟ್ಕೊಂಡಿರ್ಬೋದು, ಅಷ್ಟು ಬುದ್ಧಿವಂತ ಇಲ್ಲದೆ ಇರ್ಬೋದು. ಆದರೆ ಮನುಷ್ಯ ಜನ್ಮಕ್ಕೆ ಬಂದಾಗ ಕಾರಣದೇಹ ಬರುತ್ತೆ. ಆದರೆ ಇವರೆಲ್ಲ ಮೃಗ ಮಾನವರಾಗಿದ್ರು ಮೂರನೇ ಮಹಾವಂಶದಲ್ಲಿ. ಉನ್ನತ ಮನಸ್ಸು ಇನ್ನೂ ಪ್ರವೇಶ ಮಾಡಿರಲಿಲ್ಲ. ಅವರು ಕೊಟ್ಟ ಒಂದು ಪ್ರಚೋದನೆಯಿಂದ ಉನ್ನತ ಮನಸ್ಸು ಪ್ರವೇಶ ಮಾಡಿತು.
ಎಲ್ಲ ಮನುಷ್ಯರಿಗೂ ಕಾರಣದೇಹಗಳು ರಚಿತವಾದವು. ಮಾನವನ ಸಂಸರಣೆ ಸ್ವಲ್ಪ ಬೇಗ ಬೇಗ ಮುಂದುವರಿಯೋದಕ್ಕೆ ಪ್ರಾರಂಭ ಆಯಿತು. ಆಗಲೇ 4ನೇ ಮಹಾವಂಶಕ್ಕೆ ನಮ್ಮ ಮಾನವ ಕುಲದಿಂದಲೇ ನಾಯಕರು ಸಿದ್ಧರಾಗಬೇಕು ಅಂತ ಹೇಳಿ ಆ ಶುಕ್ರ ಗ್ರಹದಿಂದ ಬಂದವರು ಎಲ್ಲ ಕಡೆನೂ ನೋಡಿದ್ರು, ಬೆಳೆದಿರ್ತಕ್ಕಂಥ ಆತ್ಮರು. ಆಗ 4ನೇ ಮಹಾವಂಶದಲ್ಲಿ ಬೋಧಿಸತ್ವರಾಗಿ ಕೆಲಸ ಮಾಡೋದಕ್ಕೆ ಗೌತಮ ಬುದ್ಧರು ಅವರಿಗೆ ಯೋಗ್ಯರಾಗಿ ಕಂಡರು. ಅವರು 4ನೇ ಮಹಾವಂಶದ ಬೋಧಿಸತ್ವ ಪಟ್ಟಕ್ಕೆ ಬಂದರು. ಬೋಧಿಸತ್ವ ಅಂತ ಹೇಳಿದ್ರೆ ಜಗದ್ಗುರುಗಳ ಸ್ಥಾನ ಅಂತ ಕರಿಬೋದು. ಹಿಂದೂ ಮತದಲ್ಲಿ ಜಗದ್ಗುರುಗಳು ಅಂತೀವಿ. ಅಂದರೆ ಪ್ರಪಂಚಕ್ಕೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನರಿಗೆ ಅವರ ಮಟ್ಟಕ್ಕೆ ಸರಿಯಾಗಿ ಒಂದು ಮತವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ನೈತಿಕ ಉಪದೇಶಗಳನ್ನು ಕೊಡೋದು, ಅವರ ವಿದ್ಯಾಭ್ಯಾಸ ಕ್ರಮವನ್ನು ನೋಡ್ಕೊಳ್ಳೋದು, ಇದೆಲ್ಲವೂ ಕೂಡ ಜಗದ್ಗುರುಗಳ ಕರ್ತವ್ಯ. ಆ ಪಟ್ಟವನ್ನು ಗೌತಮರು ವಹಿಸಿಕೊಂಡ್ರು. ಅನಂತರ ಬುದ್ಧನ ಪಟ್ಟಕ್ಕೆ 7ನೇ ದೀಕ್ಷೆ ಬೋಧಿಸತ್ವ, 8ನೇ ದೀಕ್ಷೆ ಬುದ್ಧನ ಪಟ್ಟ. ಆ ಬುದ್ಧನ ಪಟ್ಟಕ್ಕೆ ಯಾರು ತಯಾರಾಗ್ತಾರೆ ಅಂತ ಹೇಳಿ ನೋಡಿದಾಗ ಇಬ್ಬರು ವ್ಯಕ್ತಿಗಳು, ಗೌತಮರು ಒಬ್ಬರು, ಇನ್ನೊಬ್ಬರು ಈಗ ಮೈತ್ರೇಯರು ಅಂತ ನಾವು ಕರಿತೀವಲ್ಲ, ಈಗ ಜಗದ್ಗುರುಗಳು ಅವರೇ. ಇವರಿಬ್ಬರು ಕಣ್ಣಿಗೆ ಬಿದ್ದರು. ಇವರಿಬ್ಬರು ಕೂಡ ಗೌತಮ ಬುದ್ಧ, ಅದೇ ಬುದ್ಧನ ಪದವಿಗೆ ವಹಿಸ್ಕೊಳ್ಳೋಕೆ ಮುಂದೆ ಬಂದರು. ಆದರೆ 7ನೇ ಮಹಾದೀಕ್ಷೆಗೂ 8ನೇ ಮಹಾದೀಕ್ಷೆಗೂ ಬಹಳ ವ್ಯತ್ಯಾಸ ಇದೆ. ಆ 8ನೇ ಮಹಾದೀಕ್ಷೆ ಪಡೆಯುವಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಬಹಳ ತ್ಯಾಗ ಮಾಡಬೇಕು, ಬೇಗ ಬೇಗ ಜನ್ಮಗಳನ್ನು ಎತ್ಕೋಬೇಕು, ತುಂಬ ಪ್ರಜ್ಞೆಯನ್ನು ವಿಶೇಷವಾಗಿ ಬೆಳೆಸ್ಕೊಳ್ಬೇಕು. ಅಷ್ಟು ಕೆಲಸವನ್ನು ಮೈತ್ರೇಯರಿಗೆ ಸಾಧಿಸೋಕ್ಕಾಗಲಿಲ್ಲ. ಬುದ್ಧರು ಮಾಡಿದ್ರು, ಗೌತಮರು ಮಾಡಿದ್ರು. ಅವರು 8ನೇ ದೀಕ್ಷೆಯನ್ನು ಪಡೆದುಕೊಂಡ್ರು. ಆಗ ನಮ್ಮ ಮಾನವ ಕುಲದಿಂದಲೇ ಬುದ್ಧನ ಪದವಿಗೆ ಏರೋ ಅಂಥ ಒಬ್ಬ ವ್ಯಕ್ತಿ ಸೃಷ್ಟಿಯಾದರು. ಅದುವರೆಗೂ ಕೂಡ ಶುಕ್ರ ಗ್ರಹದಿಂದ ಬಂದವರು ಈ ಸ್ಥಾನಗಳನ್ನು ನಿರ್ವಹಿಸಬೇಕಾಗಿತ್ತು. ನಮ್ಮ ಮಾನವ ಕುಲದಿಂದ ಯಾರೂ ತಯಾರಾಗಿರಲಿಲ್ಲ. ಹೀಗೆ ನಮ್ಮ ಮಾನವ ಕುಲದ ಪ್ರಥಮ ಪುಷ್ಪ ಗೌತಮ ಬುದ್ಧರು. ಮೈತ್ರೇಯರು ಒಂದು ಹೆಜ್ಜೆ ಹಿಂದೆ ಇದ್ದಾರೆ. ಅವರು ಈಗ ಜಗದ್ಗುರುಗಳಾಗಿದ್ದಾರೆ. ಮುಂದಿನ ರೌಂಡ್ ಅಂದರೆ 5ನೆಯ ಪ್ರದಕ್ಷಿಣೆಯಲ್ಲಿ ಅವರು ಬುದ್ಧನ ಪದವಿಯನ್ನು ಸ್ವೀಕರಿಸೋರಾಗಿದ್ದಾರೆ. ಹೀಗೆ ಈ ಗೌತಮ ಬುದ್ಧರು ಇನ್ನೂ ಬೋಧಿಸತ್ವರಾಗಿದ್ದಾಗಲೇ ಮುಂದಿನ ಬುದ್ಧರಾಗಿ ಆಗ್ತಾರೆ ಅನ್ನೋ ಒಂದು ನಿರೀಕ್ಷೆಯಿಂದ ಬೇಗ ಬೇಗ ಜನ್ಮಗಳನ್ನು ಎತ್ತಿ ಅಧ್ಯಾತ್ಮ ಸಾಧನೆಯನ್ನು ಬಹಳ ವೇಗದಿಂದ ಮುಂದುವರಿಸಿ ಮಾನವ ಕೋಟಿಯ ಬಗ್ಗೆ ಅವರಿಗಿದ್ದಂಥ ಅಪಾರವಾದ ಪ್ರೇಮ, ಅಪಾರವಾದ ಕರುಣೆ, ಅದರ ಒಂದು ಪರಿಣಾಮದಿಂದ ಆ ಬುದ್ಧ ಪದವಿಗೆ ಅವರಿಗೆ ಏರೋದಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಗೌತಮ ಬುದ್ಧರದ್ದು ಒಂದು ವಿಶೇಷವಾದ ಸ್ಥಾನ. ನಮ್ಮ ಮಾನವ ಕೋಟಿಯಿಂದ ಆ ಒಂದು 8ನೆಯ ದೀಕ್ಷೆಗೆ ಅರ್ಹರಾಗಿರ್ತಕ್ಕಂಥ ಮೊಟ್ಟ ಮೊದಲನೆಯ ವ್ಯಕ್ತಿ. ಇನ್ನು ಮುಂದೆ ಅನೇಕರಿದ್ದಾರೆ ಜೀವನ್ಮುಕ್ತರಾಗಿರ್ತಕ್ಕಂಥವರು, 6ನೆಯ ದೀಕ್ಷೆ ಪಡೆದಿರೋರು, 7ನೇ ದೀಕ್ಷೆ ಪಡೆದಿರೋರು. ನಮ್ಮ ಮಾನವರ್ಗದಿಂದಲೇ ಬೇಕಾದಷ್ಟು ಜನ ತಯಾರಾಗಿದ್ದಾರೆ. ಆದ್ದರಿಂದ ಇನ್ಯಾವ ತೊಂದರೆಯೂ ಆಗೋದಿಲ್ಲ. ಮುಂದಿನ ಪ್ರದಕ್ಷಿಣೆಗಳಿಗೆ ಬೇಕಾದಂಥ ಅಧಿಕಾರ ಸ್ಥಾನಗಳನ್ನು ನಮ್ಮ ಮಾನವರ್ಗದವರೇ ತುಂಬುತ್ತಾರೆ. ಗೌತಮ ಬುದ್ಧರ ಅವರು ಗೌತಮರು ಬೋಧಿಸತ್ವರಾಗಿದ್ದಾಗ ಅಂದರೆ ಜಗದ್ಗುರುಗಳಾಗಿದ್ದಾಗ 4ನೇ ಮಹಾವಂಶದಲ್ಲಿ ಅನೇಕ ಬಾರಿ ಜನ್ಮಗಳನ್ನು ಎತ್ತಿ ಬೇರೆ ಬೇರೆ ದೇಶಗಳಲ್ಲಿ ಆಯಾ ಜನರಿಗೆ ಆಯಾ ಕಾಲಕ್ಕೆ ಸೂಕ್ತವಾಗಿರ್ತಕ್ಕಂಥ ಮತಗಳನ್ನು ಸ್ಥಾಪಿಸಿದರು. ಉದಾಹರಣೆಗೆ ಅವರು ಗ್ರೀಸ್ನಲ್ಲಿ ಆರ್ಫಿಯಸ್ ಅಂತ ಹೇಳಿ ಒಬ್ಬ
ಮತಬೋಧಕನಾಗಿ ಜನ್ಮ ತಾಳಿದ್ರು. ನಾದ, ಸೌಂಡ್, ಶಬ್ದ, ಅದಕ್ಕೆ ಎಷ್ಟು ಮಹತ್ತಿದೆ. ಶಬ್ದದ ಮೂಲಕ ನಾವು ಹೇಗೆ ಭಗವಂತನನ್ನು ಅನುಸಂಧಾನ ಮಾಡ್ಬೋದು, ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಬೋದು ಅಂತ ಹೇಳಿ ಒಂದು ವಾದ್ಯ ಅದನ್ನು ಬಾರಿಸ್ಕೊಂಡು ಶಬ್ದದ ಮೂಲಕ ಭಗವಂತನನ್ನು ಆರಾಧಿಸೋದನ್ನು ಅಲ್ಲಿ ಅವರಿಗೆ ತೋರಿಸ್ಕೊಟ್ರು. ಹಾಗೆ ಭಾರತ ದೇಶದಲ್ಲಿ ವ್ಯಾಸರಾಗಿ ಅವರು ಜನ್ಮ ತಾಳಿದ್ರು. ವ್ಯಾಸರಾಗಿ ಜನ್ಮ ತಾಳಿದ್ದಾಗ ನಮ್ಮ ಹಿಂದೂ ಮತದ ಅಭಿವೃದ್ಧಿಗೋಸ್ಕರ ಅವರು ಮಾಡಿರ್ತಕ್ಕಂಥ ಕೆಲಸ ಎಲ್ರಿಗೂ ಗೊತ್ತಿದೆ. ಅನೇಕ ಪುರಾಣಗಳನ್ನು ಬರೆದರು, ಭಾರತ, ಭಾಗವತ, ಅನೇಕ ಪುರಾಣಗಳನ್ನು ಬರೆದರು ಮತ್ತು ಭಗವದ್ಗೀತೆ, ಇನ್ನೂ ಬೇಕಾದಷ್ಟು ಧರ್ಮಗ್ರಂಥಗಳನ್ನು ಅವರು ರಚಿಸಿ ಹಿಂದೂ ಮತಕ್ಕೆ ಅಭಿವೃದ್ಧಿ ಬರೋದಕ್ಕೆ ಮುಖ್ಯ ಕಾರಣರಾದರು. ಹಾಗೆ ಪರ್ಷಿಯಾ ದೇಶದಲ್ಲಿ ಝರತುಷ್ಟ್ರನಾಗಿ ಜನ್ಮ ತಾಳಿ ಅಲ್ಲಿ ಫೈರ್ ವರ್ಷಿಪ್ ಅಂದರೆ ಬೆಂಕಿಯನ್ನು ಆರಾಧಿಸ್ಕೊಂಡು, ಬೆಂಕಿ ಅಂತ ಹೇಳಿದ್ರೆ ಅಗ್ನಿ, ಅಗ್ನಿಯನ್ನು ಆರಾಧಿಸ್ಕೊಂಡು ಅದರ ಮೂಲಕ ನಾವು ಹೇಗೆ ಭಗವಂತನನ್ನು ತಲುಪಬಹುದು ಅಂತ ಹೇಳಿ ಪಾರ್ಸಿ ಮತವನ್ನು ಅದನ್ನು ಬೋಧಿಸಿ ಪಾರ್ಸಿ ಮತವನ್ನು ಸ್ಥಾಪಿಸಿದರು. ಪಾರ್ಸಿ ಮತದ ಮುಖ್ಯವಾದ ಬೋಧೆಗಳಲ್ಲಿ ಪರಿಶುದ್ಧತೆ, ಕಾಯ ವಾಚ ಮನಸ ಪರಿಶುದ್ಧತೆ, ಅದಕ್ಕೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ. ಮನಸ್ಸು ಶುದ್ಧವಾಗಿರಬೇಕು, ಕಾರ್ಯಗಳು ಶುದ್ಧವಾಗಿರಬೇಕು ಮತ್ತು ಯೋಚನೆಗಳು ಶುದ್ಧವಾಗಿರಬೇಕು, ಮಾತು ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಹೀಗೆ ಇನ್ನೂ ಅನೇಕ ಮತಗಳನ್ನು ಅವರು ಸ್ಥಾಪಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಬರೀತಾರೆ. ಅನಂತರ ಕೊಟ್ಟ ಕೊನೆಯ ಜನ್ಮ ಮಾನವ ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಂಡ್ರು. ಗೌತಮರಾಗಿ ರಾಜಕುಮಾರರಾಗಿ ಜನಿಸಿದರು. 5ನೇ ಮಹಾವಂಶದ ಶರೀರ, ಆರ್ಯರ ಮಧ್ಯೆ ಜನಿಸಿದರು. ಅದುವರೆಗೂ ಕೂಡ ಅವರು 4ನೇ ಮಹಾವಂಶದ ಶರೀರಗಳಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಈ 5ನೇ ಮಹಾವಂಶದ ಶರೀರದಲ್ಲಿ ಅವರು ಗೌತಮರು ಬುದ್ಧ ಪದವಿಯನ್ನು ಪಡೆದರು. ಅವರ ಚರಿತ್ರೆ ಎಲ್ರಿಗೂ ಗೊತ್ತೇ ಇದೆ. ಬಾಲ್ಯದಲ್ಲೇ ಅವರಿನ್ನೂ ಹುಟ್ಟಿದಾಗಲೇ ಅವರ ಜಾತಕ ನೋಡಿ ಈತ ಪ್ರಪಂಚಕ್ಕೆಲ್ಲ ಒಬ್ಬ ದೊಡ್ಡ ಚಕ್ರವರ್ತಿ ಆಗ್ತಾನೆ, ಇಲ್ಲಾಂದರೆ ಒಬ್ಬ ದೊಡ್ಡ ಉಪದೇಶಕನಾಗ್ತಾನೆ, ಪ್ರಪಂಚಕ್ಕೆ ಧರ್ಮ ಬೋಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ, ಮಹಾ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ ಜ್ಯೋತಿಷ್ಯ ನೋಡಿದ್ರು. ಅವ್ರ ತಂದೆ ಇವನು ಚಕ್ರವರ್ತಿ ಆಗಲಿ, ಸನ್ಯಾಸಿಯಾಗಿ ಮತಬೋಧಕನಾಗೋದು ಬೇಡ ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿದ್ರು. ಅವನಿಗೆ ದುಃಖ ಕಾಣಿಸ್ದೇ ಇರೋ ಹಾಗೆ ಅರಮನೆಯ ಕೋಟೆ ಒಳಗೇನೆ ಬೆಳೆಸಿದ್ರು. ಯಾವಾಗಲೂ ಅವನು ಸುತ್ತ ಸೌಂದರ್ಯವನ್ನೇ ತುಂಬಿಸಿದ್ರು, ಸುಂದರಿಯರಾದ ತರುಣಿಯರು. ಒಂದು ಮಗುನೂ ಕೂಡ ಆಯಿತು. ಆದರೆ ಅವನನ್ನ ಮನಸ್ಸಿನ ಒಂದೇ ಸಮ ಹೊರಗಿನ ಪ್ರಪಂಚದ ದುಃಖದ ಕೂಗು ಕೇಳಿಸ್ತಾ ಇತ್ತಂತೆ. ಒಂದು ದಿನ ಆ ಚೆನ್ನ ಅಂತ ಹೇಳಿ ಸಾರಥಿ ಅವನ ಜೊತೆಯಲ್ಲಿ ರಥವನ್ನು ಏರಿ ಊರೊಳಗೆ ಹೋಗಿ ಸುತ್ತಕೊಂಡು ಬಂದಾಗ ಒಬ್ಬ ಅತಿ ವೃದ್ಧನನ್ನು, ಆಮೇಲೆ ಒಬ್ಬ ರೋಗಿಯನ್ನು, ಒಂದು ಶವವನ್ನು, ಒಬ್ಬ ಸನ್ಯಾಸಿಯನ್ನು ಎಲ್ಲ ನೋಡಿದ್ರು. ಆಗ ಮಾನವ ಎಷ್ಟು ದುಃಖದಲ್ಲಿ ಮುಳುಗಿದಾನೆ. ನಾನು ಹೀಗೆ ಒಬ್ಬ ಮುದುಕ ಆಗ್ತೀನಿ ಅಂತ ಕೇಳಿ ಸಾರಥಿನ ಕೇಳಿದ್ರಂತೆ. ಹೌದಪ್ಪ, ನೀನು ಇವಾಗ ಸುಂದರನಾಗಿ ಯುವಕನಾಗಿದೆಯಾ, ನೀನು ಒಂದಿನ ಮುದುಕನಾಗ್ತೀಯಾ, ನಿನ್ನ ಚರ್ಮವೂ ಸುಕ್ಕಾಗುತ್ತೆ, ನಿನ್ನ ಹಲ್ಲು ಬೀಳುತ್ತೆ, ನಿನ್ನ ಕೂದಲು ನರಿಯುತ್ತೆ ಅಂತ ಅವನು ಹೇಳಿದ. ಯಶೋಧರೇನೂ ಹಾಗೆ ಆಗ್ತಾಳೆ, ನನ್ನ ಹೆಂಡತಿ ಅವಳು ಹಾಗೆ ಆಗ್ತಾಳೆ. ಹಾಗಾದರೆ ಈ ಪ್ರಪಂಚ ಎಷ್ಟು ನಶ್ವರ. ಆ ಶವವನ್ನು ನೋಡಿದಾಗ ಎಲ್ಲರೂ ಕೂಡ ಮರಣವನ್ನು ಅಪ್ಪಲೇಬೇಕು ಒಂದಲ್ಲ ಒಂದು ದಿನ. ಬದುಕಿರುವಾಗ ನಾವು ಯಾಕೆ ಇಷ್ಟೊಂದು ಸುಖ ಸೌಕರ್ಯಗಳಿಗೆ ಅಂಟ್ಕೊಂಡಿರ್ತೀವಿ? ಇದೆಲ್ಲವೂ ಕೂಡ ನಶ್ವರವಲ್ಲ ಅನ್ನೋ ಭಾವನೆ ಬಂತು. ಅಪಾರವಾದ ದುಃಖ, ರೋಗಿ ಅವನನ್ನು ನೋಡಿದಾಗ ಎಷ್ಟು ದುಃಖವನ್ನು ಅವನು ಅನುಭವಿಸ್ತಾ ಇದ್ದಾನೆ, ಎಷ್ಟು ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾನೆ. ಇದನ್ನು ನೋಡಿದಾಗ ಈ ದುಃಖಕ್ಕೆ ಒಂದು ಕಾರಣವನ್ನು ಕಂಡುಹಿಡಿಬೇಕು, ದುಃಖವನ್ನು ನಿವಾರಿಸಬೇಕು ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಬಹಳ ಆಳವಾದ ಉತ್ಕಟವಾಗಿರ್ತಕ್ಕಂಥ ಆಕಾಂಕ್ಷೆ ಬಲೀತು. ಮಗುವಾಗಿದ್ದ 4ನೇ ದಿವಸ ಅಂತ ಏನೋ ಹೇಳ್ತಾರೆ, ಇನ್ನು ಹೊಸದಾಗಿ ಮಗು, ಚಿಕ್ಕ ಮಗು. ಆ ಹಸುಳೆಯನ್ನು ಬಿಟ್ಟು, ಆ ತರುಣಿ ಹೆಂಡತಿಯನ್ನು ಬಿಟ್ಟು ಮನೆ ಬಿಟ್ಟು ಹೊರಟುಬಿಟ್ರು, ಕೂದಲೆಲ್ಲ ಕತ್ತರಿಸಿ. ಆ ರಾಜಕುಮಾರನ ವೇಷಭೂಷಣಗಳನ್ನೆಲ್ಲ ತ್ಯಜಿಸಿ ಕಾಡಿಗೆ ಹೋದರು.
ಆಗ ಹಿಂದೂ ಮತದಲ್ಲಿ ಕಾಡಿಗೆ ಹೋಗಿ ಎಲ್ಲರೂ ತಪಸ್ಸು ಮಾಡೋ ಅಭ್ಯಾಸ ಇತ್ತು ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ. ಅದೇ ರೀತಿಯಲ್ಲಿ ಅವರು ಕೂಡ ತಪಸ್ಸಿಗೆ ಇಳಿದ್ರು. 5 ವರ್ಷಗಳ ಕಾಲ ತಪಸ್ಸನ್ನ, ಕಠಿಣವಾದ ಘೋರವಾದ ತಪಸ್ಸನ್ನು ಆಚರಿಸಿದ್ರು. ಶರೀರವನ್ನು ಒಣಗಿಸ್ಬಿಟ್ರು. ಉಪವಾಸ ಮಾಡಿ, ನೀರು ಕುಡಿದೆ, ಎಲ್ಲ ತಪಸ್ಸು ಮಾಡಿ ಶರೀರವನ್ನು ಒಣಗಿಸ್ಕೊಂಡು ಜ್ಞಾನ ತಪ್ಪಿ ಬಿದ್ದಿದ್ದಾಗ ಒಬ್ಬ ತರುಣಿಯವಳಿಗೆ ಹಾಲು ತಂದು ಜ್ಞಾನ ಬಂತು ಅಂತ ಹೇಳ್ತಾರೆ. ಇವುಗಳಲ್ಲಿ ಎಷ್ಟು ನಿಜ ಎಷ್ಟು ಕಟ್ಟುಕತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಒಟ್ಟಿನಲ್ಲಿ ನಾವು ನೋಡಿದ್ರೆ ಉನ್ನತವಾದ ವಂಶದಲ್ಲಿ ಅವರು ಹುಟ್ಟಿದ್ರು. ಅನಂತರ ಜನರ ದುಃಖಕ್ಕೆ ಕಾರಣವನ್ನು ಕಂಡುಹಿಡಿಬೇಕು ಅಂತ ಹೇಳಿ ಕಾಡಿಗೆ ಹೋದರು, ತಪಸ್ಸು ಮಾಡಿದ್ರು. ಇದೆಲ್ಲ ಮಾತ್ರ ನಿಜ. ತಪಸ್ಸು ಮಾಡಿದರೂ ಕೂಡ ಅವರಿಗೆ ಜ್ಞಾನ ಸಿಗಲಿಲ್ಲ. ಯಾವಾಗ ಹೀಗೆ ಶರೀರವನ್ನು ಪೂರ್ಣವಾಗಿ ಒಣಗಿಸಿ ಪ್ರಯತ್ನ ಪಟ್ಟರೂ ಕೂಡ ಬೋಧಿ ಸಿಗಲಿಲ್ವೋ ಅವ್ರಿಗನ್ನಿಸ್ತು ಇದರಿಂದ ಪ್ರಯೋಜನ ಇಲ್ಲ. ಶರೀರ ಇರೋದು ಒಂದೇ ಸಾಧನ ನಮಗೆ. ಈ ಸಾಧನವನ್ನು ನಾವು ಉಪಯೋಗ ಇಲ್ಲದೆ ಇರೋ ಹಾಗೆ ಮಾಡ್ಕೊಂಡ್ಬಿಡ್ತು ಅಂದರೆ ಹೇಗೆ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ? ಆದ್ದರಿಂದ ಇದರ ಮೇಲೆ ನಮಗೆ ಮೋಹ ಇರಕೂಡ್ದು, ಇದರ ಆಸೆ ಆಕಾಂಕ್ಷೆಗಳನ್ನು ನಾವು ಪೂರೈಸ್ತಾ ಹೋಗ್ಕೂಡ್ದು. ಈ ದೇಹ ನಾನು ಭ್ರಮೆ ಬಿಟ್ಬಿಡ್ಬೇಕು. ಆದರೆ ಈ ದೇಹವನ್ನು ಚೆನ್ನಾಗಿ ಜೋಪಾನವಾಗಿ ನೋಡ್ಕೋಬೇಕು, ಆರೋಗ್ಯದಿಂದ ಕಾಪಾಡ್ಕೊಳ್ಬೇಕು. ಇದನ್ನು ಉಪಕರಣವಾಗಿ ಸಾಧನವನ್ನಾಗಿ ಬಳಸ್ಕೊಂಡು ನಮ್ಮ ಮನಸ್ಸನ್ನು, ದೇಹವನ್ನು, ನಮ್ಮ ಆಸೆಗಳನ್ನು ಕೂಡ ಎಲ್ಲವನ್ನೂ ಕೂಡ ಪರಿಶುದ್ಧ ಮಾಡಿಕೊಂಡು ಆ ಮೂಲಕ ನಾವು ಬೋಧೆಯನ್ನು ಪಡಿಬೇಕು ಅನ್ನೋದು ಅವರಿಗೆ ಗೊತ್ತಾಯಿತು. ಅನೇಕ ಮಟ್ಟಗಳಲ್ಲಿ ಅವರಿಗೆ ಜ್ಞಾನ ಉಂಟಾಯಿತು ಅಂತಾರೆ. ಒಂದು ಸಲ ಅವರು ಒಂದು ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾಗ, ಧ್ಯಾನ ಮಾಡ್ತಾ ಇದ್ದಾಗ ಹೊರಗಡೆ ಒಬ್ಬ ವೇಶ್ಯ ತರುಣಿ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ಲಂತೆ. ಈ ಸಿತಾರವನ್ನು ಸರಿಯಾದ ಶ್ರುತಿಯಲ್ಲಿ ಬಾರಿಸು, ಅದು ಮಂದಸ್ವರ ಆಗಿಬಿಟ್ರೆ, ತಂತಿ ಸಡಿಲವಾಗ್ಬಿಟ್ರೆ, ಮಂದಸ್ವರ ಆಗಿಬಿಟ್ರೆ ನನ್ನ ಸಂಗೀತ ಚೆನ್ನಾಗಿ ಬರೋದಿಲ್ಲ, ಸಂಗೀತ ಧ್ವನಿ ಸಾಯುತ್ತೆ. ನೀನು ತುಂಬ ತಂತಿ ಬಿಗಿ ಮಾಡಿಬಿಟ್ರೆ, ಶ್ರುತಿ ಏರಿಸ್ಬಿಟ್ರೆ ಆಗಲೂ ಕೂಡ ಶಬ್ದ ಹಾರು ಹೋಗುತ್ತೆ. ಸರಿಯಾದ ಶ್ರುತಿಯಲ್ಲಿ ಇಟ್ಕೊಂಡು ಸಿತಾರವನ್ನು ಬಾರಿಸು ಅಂತ ಹೇಳಿ ಹಾಡ್ಕೊಂಡು ಹೋಗ್ತಾ ಇದ್ಲಂತೆ. ಇವರಿಗೆ ಏನನ್ನಿಸ್ತು, ಬಹಳ ಕಠಿಣವಾಗಿ ತಪಸ್ಸನ್ನು ಆಚರಿಸಿ ಶರೀರವನ್ನು ಒಣಗಿಸ್ಬಿಟ್ರೂ ಕೂಡ ಪ್ರಯೋಜನ ಇಲ್ಲ, ಜ್ಞಾನ ಸಿಗೋದಿಲ್ಲ. ಪೂರ್ಣವಾಗಿ ಶರೀರವನ್ನು ಸಡಿಲ ಬಿಟ್ಟು ಅದರ ಆಸೆಯ ಕಾಮನೆಗಳನ್ನೆಲ್ಲ ಪೂರೈಸ್ತಾ ಹೋಗ್ಬಿಟ್ರೆ, ಭೋಗದಲ್ಲಿ ಮುಳುಗ್ಬಿಟ್ರೆ ಆ ಮೂಲಕನೂ ಜ್ಞಾನವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಪೂರ್ತಿ ಸಡಿಲ ಮಾಡಬಾರ್ದು, ಪೂರ್ತಿ ಕಠಿಣ ಮಾಡಬಾರ್ದು, ಮಧ್ಯಮ ಮಾರ್ಗದಲ್ಲಿ ಹೋಗಬೇಕು. ಮಧ್ಯ ಮಾರ್ಗದಲ್ಲಿ ಇಟ್ಕೊಂಡ್ರೆ ತಂತಿ ತುಂಬ ಬಿಗಿನೂ ಆಗಬಾರ್ದು, ತುಂಬ ಸಡಿಲನೂ ಆಗಬಾರ್ದು, ಸರಿಯಾದ ಒಂದು ಶ್ರುತಿಯಲ್ಲಿ ಇರಬೇಕು ಅಂತ ಅವಳು ಹೇಳಿದ್ದು. ಇವರಿಗೆ ತನ್ನ ಶರೀರ, ತನ್ನ ಮನಸ್ಸಿನ ಭಾವನೆಗಳು ಇದನ್ನೆಲ್ಲ ಪೂರ್ತಿ ಒಣಗಿಸ್ಬಿಡಬಾರ್ದು, ಮಧ್ಯಮ ಸ್ಥಿತಿಯಲ್ಲಿ ಇಟ್ಕೊಂಡು ಜ್ಞಾನ ಸಾಧನೆ ಮಾಡಬೇಕು ಅಂತ ಹೇಳಿ ಇವರಿಗೆ ಆ ರೀತಿ ಭಾಸವಾಯಿತು. ನನಗೆ ಎಂಥ ಸುಂದರವಾದ ಬೋಧೆಯನ್ನು ಕೊಟ್ಟಿದ್ದಾರೆ, ಇದು ಯಾರು ಮಹಾತ್ಮರು ಅಂತ ಹೇಳಿ ಹೊರಗಡೆ ಬಂದು ನೋಡ್ತಾರೆ. ಅವಳು ವೇಶ್ಯಾಸ್ತ್ರೀ. ಶಿ ನೋಸ್ ನಾಟ್ ವಾಟ್ ಶಿ ಈಸ್ ಸಿಂಗಿಂಗ್ ಅಂತ ಹೇಳಿ ಎಡ್ವಿನ್ ಆರ್ನಾಲ್ಡ್ರವರು ಬರೀತಾರೆ. ಆಕೆಗೆ ಗೊತ್ತಿಲ್ಲ ತಾನು ಏನು ಹಾಡ್ತಾ ಇದ್ದೀನಿ ಅನ್ನೋದ್ರ ಅಂತರಾರ್ಥ ಆಕೆಗೆ ಗೋಚರವಾಗಿಲ್ಲ ಅಂತ ಹೇಳಿ ಒಳಗೆ ಹೋಗ್ತಾರೆ. ಅಂದಿನಿಂದ ಅವರು ಆಹಾರವನ್ನು ಸ್ವೀಕರಿಸಿ ತಮ್ಮ ಜ್ಞಾನ ಸಾಧನೆಯನ್ನು ಮುಂದುವರಿಸಿದ್ರು. ಅದುವರೆಗೂ ಅವ್ರನ್ನ ಹಿಂಬಾಲಿಸ್ತಾ ಇದ್ದಂಥ 5 ಜನ ಶಿಷ್ಯರು ಇವರು ಯಾವಾಗ ಆಹಾರ ಸ್ವೀಕರಿಸಿದ್ರೋ, ಆ ಯುವತಿ ಕೊಟ್ಟ ಹಾಲನ್ನು ತಗೊಂಡ್ರು, ಆವಾಗಿಂದ ಇವ್ರನ್ನ ಹಿಂಬಾಲಿಸೋದೇ ಬಿಟ್ಬಿಟ್ರು, ಹೊರಟೋದು, ಬೇರೆ ಗುರುಗಳನ್ನು ಹೊಡ್ಕೊಂಡು ಹೊರಟೋದು. ಆದರೆ ಗೌತಮರು ಗಯೆಗೆ ಹೋಗಿ ಬೋಧಿ ವೃಕ್ಷದ ಕೆಳಗೆ ಕಠಿಣವಾದ ಧ್ಯಾನ ಆಚರಿಸಿ ಆ ಧ್ಯಾನವನ್ನು ಮಾಡಿ ಕೊನೆಗೆ ಬೋಧಿಯನ್ನು ಪಡೆದುಕೊಂಡ್ರು. ಅದನ್ನು ನಾನಾ ರೀತಿಯಾಗಿ ವರ್ಣಿಸಿದ್ದಾರೆ. 21 ದಿವಸ ಹೀಗಿದ್ರು, 21 ದಿವಸ ಹಾಗಿದ್ರು, ನಾನಾ ಘಟ್ಟವಾಗಿ ಅವರಿಗೆ ಬೋಧಿ ಪ್ರಾಪ್ತಿಯಾಯಿತು.
ಕೊನೆಯಲ್ಲಿ ವೈಶಾಖ ಪೂರ್ಣಿಮೆಯ ದಿವಸ ಪೂರ್ಣವಾದ ಜ್ಞಾನ ಅವರಿಗೆ ಉದಯವಾಯಿತು. ದುಃಖದ ಕಾರಣ ಗೋಚರವಾಯಿತು. ದುಃಖದ ನಿವಾರಣೆಯ ಕಾರಣವೂ ಕೂಡ ಗೋಚರವಾಯಿತು. ಆಮೇಲೆ ಇದನ್ನು ಯಾರಿಗಾದರೂ ನಾನು ಉಪದೇಶ ಮಾಡಬೇಕು ಅಂತ ಹೇಳಿ ಹುಡುಕೊಂಡು ಹೊರಡ್ತಾರೆ. ಕಾಶಿಗೆ ಬಂದರು. ಆ 5 ಜನ ಶಿಷ್ಯರನ್ನ ತನ್ನನ್ನು ಹಿಂಬಾಲಿಸಿದ್ರಲ್ಲ, ಅವರು ಇದಕ್ಕೆ ಯೋಗ್ಯರು, ನನ್ನ ಮೊಟ್ಟ ಮೊದಲನೆಯ ಬೋಧೆಯನ್ನು ಅವರಿಗೆ ಕೊಡೋದಕ್ಕೆ ಅವರು ಸರಿಯಾಗಿದ್ದಾರೆ ಅಂತ ಹುಡ್ಕೊಂಡು ಬರ್ತಾರೆ. ಅವರು ಸಿಕ್ಕಿದ್ರು ಇವರಿಗೆ. ಆದರೆ ಇವರನ್ನು ಕಂಡ ತಕ್ಷಣವೇ ಇವ್ರಿಗೆ ಯಾತಕ್ಕೆ ನಾವು ಗೌರವ ಕೊಡಬೇಕು, ಈತ ಆಹಾರ ಸ್ವೀಕರಿಸ್ಬಿಟ್ಟ, ಕಠಿಣವಾದ ತಪಸ್ವಿ ಅಲ್ಲ ಇವನು ಅಂತ ಹೇಳಿ ಅವನಿಗೆ ನಮಸ್ಕಾರನೂ ಮಾಡೋದಿಲ್ಲ, ಸುಮ್ಮನೆ ದೂರ ಇರ್ತಾನೆ. ಇವರೇನೆ ಅವ್ರನ್ನ ಮಾತಾಡಿಸಿ, ನಾನೀಗ ಬುದ್ಧನಾಗಿದ್ದೇನೆ, ಸಂಬುದ್ಧನಾಗಿದ್ದೇನೆ, ಜ್ಞಾನವನ್ನು ಪಡ್ಕೊಂಡಿದ್ದೇನೆ, ನಿಮಗೆ ಉಪದೇಶ ಮಾಡ್ತೀನಿ ಬನ್ನಿ ಅಂತ ಕರೀತಾರೆ. ಇಲ್ಲ ಇಲ್ಲ, ನೀನು ಆಹಾರ ಸ್ವೀಕರಿಸ್ಬಿಟ್ಟಿರೋ, ನೀನೆಂಥ ತಪಸ್ವಿ ಅಂತಾರೆ. ಇಲ್ಲ, ನಾನು ನಿಜವಾಗಿಯೂ ಕೂಡ ಜ್ಞಾನ ಪ್ರಾಪ್ತಿಯಾಗಿದೆ, ನಿಮಗೆ ಉಪದೇಶ ಮಾಡ್ತೀನಿ ಬನ್ನಿ ಎಂದಾಗ ಇವರ ಮುಖದಲ್ಲಿದ್ದಂಥ ವರ್ಚಸ್ಸು ಕಳೆ ಅವ್ರನ್ನ ಆಕರ್ಷಿಸ್ತು. ಬರ್ತಾರೆ. ಆಗ ಅವರಿಗೆ ಧರ್ಮಚಕ್ರ ಪ್ರವರ್ತನ ಸೂತ್ರ, ದುಃಖದ ನಿವಾರಣೆ, 4 ಆರ್ಯ ಸತ್ಯಗಳು ಅದನ್ನು ಬೋಧೆ ಮಾಡ್ತಾರೆ. ದುಃಖ ಅನ್ನೋದು ಸುಖಕ್ಕಿಂತಲೂ ಈ ಪ್ರಪಂಚದಲ್ಲಿ ದುಃಖವೇ ಹೆಚ್ಚು, ಮೊದಲನೆಯ ಸತ್ಯ. ಎರಡನೆಯದು, ಈ ದುಃಖವನ್ನು ನಿವಾರಿಸೋದಕ್ಕೆ ಸಾಧ್ಯ. ಆಸೆಯೇ ಈ ದುಃಖಕ್ಕೆ ಕಾರಣ. ತನ್ಹ, ಬದುಕಿರಬೇಕು ಅನ್ನೋ ಆಸೆ. ತನ್ಹ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಬದುಕಿರಬೇಕು ಅನ್ನೋ ಈ ಆಸೆ ಇದೆಯಲ್ಲ, ಅದೇ ದುಃಖಕ್ಕೆ ಕಾರಣ ಅಂತ ಹೇಳಿ 3ನೆಯ ಸತ್ಯ, ನಿವಾರಣೆ ಕ್ರಮ. ಆಮೇಲೆ ಇದನ್ನು ನಾವು ಹೇಗೆ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು, ಅದು ಅಷ್ಟಾಂಗ ಮಾರ್ಗ. 4ನೇ ಆರ್ಯ ಸತ್ಯ ಅಷ್ಟಾಂಗ ಮಾರ್ಗ, ಅದನ್ನು ಕೂಡ ಬೋಧಿಸ್ತಾರೆ. ಈ ಅಷ್ಟಾಂಗ ಮಾರ್ಗವನ್ನು ಮೊಟ್ಟ ಮೊದಲನೆಯದಾಗಿ ಬೋಧಿಸಿ ಆ ಧರ್ಮ ಚಕ್ರ, ಪ್ರಪಂಚದಲ್ಲಿ ಈ ಧರ್ಮ ಅನ್ನೋ ಒಂದು ಚಕ್ರವನ್ನು ಪ್ರವರ್ತಿಸಿದ್ರು. ಅಂದರೆ ಅದು ಉರುಳ್ಕೊಂಡು ಹೋಗೋದಕ್ಕೆ ಪ್ರಾರಂಭ ಆಯಿತು ಆವತ್ತಿನಿಂದ. ಅದಕ್ಕೋಸ್ಕರ ಈ ಆಷಾಢ ಪೂರ್ಣಿಮೆಗೆ ಒಂದು ಬಹಳ ಹೆಚ್ಚಿನ ಮಹತ್ವ ಇದೆ. ಮೊಟ್ಟ ಮೊದಲನೆಯ ಸಲ ಗೌತಮ ಬುದ್ಧರು ತಮ್ಮ ಜ್ಞಾನೋಪದೇಶವನ್ನು ಮಾಡಿದಂಥ ದಿವಸ. ಗೌತಮ ಬುದ್ಧರು ಬುದ್ಧ ಪದವಿಯನ್ನು ಪಡ್ಕೊಂಡ್ರೂ ಕೂಡ ನಮ್ಮ ಪ್ರಪಂಚದ ಸಂಪರ್ಕವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿರುವಂತೆ. ಉಳಿದವರೆಲ್ಲರೂ ಕೂಡ 8ನೆಯ ದೀಕ್ಷೆಯನ್ನು ಪಡೆದ ಮೇಲೆ ಅವರು ನಮ್ಮ ಮಾನವರೊಡನೆ ಸಂಪರ್ಕವನ್ನು ಇಟ್ಕೊಳ್ಬೇಕಾದ್ದಿಲ್ಲ. ಅವರಿಗೆ ಇನ್ನೂ ಬಹಳ ಉನ್ನತ ಮಟ್ಟದ ಕೆಲಸ ಬೇಕಾದಷ್ಟಿರುತ್ತೆ. ಆ ಕೆಲಸವನ್ನು ಗೌತಮ ಬುದ್ಧರು ಮಾಡ್ತಾ ಇದ್ದಾರೆ. ತಮ್ಮ ಹೆಚ್ಚಿನ ಪದವಿಯ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ಕೋತಾ ಇದ್ದಾರೆ. ಆದರೆ ಮಾನವ ಕೋಟಿಯಲ್ಲಿರ್ತಕ್ಕಂಥ ಒಂದು ಅಪಾರವಾದ ಪ್ರೇಮ, ಕರುಣೆ ಅವರನ್ನು ಪೂರ್ತಿಯಾಗಿ ಮಾನವ ಸಂಪರ್ಕ ಕಳ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಅದಕ್ಕೋಸ್ಕರ 2500 ವರ್ಷಗಳು ಕಳೆದು ಹೋಗಿವೆ ಅವರು ನಿರ್ವಾಣವನ್ನು ಹೊಂದಿ. ಅವರು ಹುಟ್ಟಿದ್ದು ಕೂಡ ವೈಶಾಖ ಪೌರ್ಣಿಮೆ ದಿವಸ, ಜ್ಞಾನೋದಯವನ್ನು ಪಡೆದದ್ದು ಕೂಡ ವೈಶಾಖ ಪೌರ್ಣಿಮೆ. ಅನಂತರ ಅವರು ಮರಣವನ್ನು ಹೊಂದಿದ್ದು ಅದು ಕೂಡ ವೈಶಾಖ ಪೌರ್ಣಿಮೆ. ಈ ವೈಶಾಖ ಪೌರ್ಣಿಮೆಯ ದಿವಸ ಅವರ ಒಂದು ಛಾಯೆ ಹಿಮಾಲಯ ಬೆಟ್ಟದ ತಪ್ಪಲಿನಲ್ಲಿ, ಟಿಬೆಟ್ ದೇಶದ, ಇಂಡಿಯಾ ದೇಶದ ಒಂದು ಬಾರ್ಡರ್ ಇರ್ಬೋದು, ಸ್ಥಳ ಯಾರೂ ಸರಿಯಾಗಿ ಹೇಳೋದಿಲ್ಲ, ಆ ಸ್ಥಳದಲ್ಲಿ ಕಾಣಿಸ್ಕೊಳ್ಳುತ್ತೆ. ವೈಶಾಖ ಪೌರ್ಣಿಮೆಯ ದಿವಸ ಪೌರ್ಣಿಮೆಯ ಗಳಿಗೆಯಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾರೆ ಛಾಯಾ ರೂಪದಲ್ಲಿ. ಅಲ್ಲಿ ಮಹರ್ಷಿಗಳೆಲ್ಲ ಅವತ್ತು ಸಭೆ ಸೇರ್ತಾರೆ. ಎಲ್ಲರೂ ಕೂಡ ಅವರು ಆಷಾಢ ಪೌರ್ಣಿಮೆ ದಿವಸ ಯಾವ ರೀತಿಯಾದ ಒಂದು ಬೋಧೆಯನ್ನು ಕೊಟ್ಟರೋ ಪಾಳಿ ಭಾಷೆಯಲ್ಲಿ, ಆ ಸೂತ್ರವನ್ನು ಪಾಳಿ ಭಾಷೆಯಲ್ಲೇ ಪಠಿಸ್ಕೊಂಡು ಹೇಳ್ಕೊಂಡು
ಸುತ್ತ ನಾನಾ ರೀತಿಯಾದಂಥ ಆಕಾರಗಳಲ್ಲಿ ತಿರುಗ್ತಾರೆ. ಮಧ್ಯೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿರ್ತಾರೆ. ಅದರೊಳಗೆ ಬುದ್ಧರ ಆಶೀರ್ವಾದ ಪ್ರವೇಶ ಮಾಡುತ್ತೆ. ಜಗತ್ತಿಗೆಲ್ಲ ಆವತ್ತು ತಮ್ಮ ಆಶೀರ್ವಾದವನ್ನು ಕೊಟ್ಟು ಬುದ್ಧರ ಛಾಯೆ ತಿರ್ಗಾ ಮಾಯ ಆಗತ್ತೆ. ಅದರಿಂದ 2500 ವರ್ಷಗಳು ಕಳೆದರೂ ಕೂಡ ಬುದ್ಧರು ಇನ್ನೂ ಕೂಡ ನಮ್ಮೊಡನೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಅಂತಹ ಒಂದು ಮಹಾತ್ಯಾಗದ ವ್ಯಕ್ತಿ. ಈಗ ಅವರು ಕೊಟ್ಟಂಥ ಬೋಧೆಗಳನ್ನು, ದುಃಖ ಪ್ರಪಂಚದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದೇ ದುಃಖ, ಸುಖಕ್ಕಿಂತಲೂ ದುಃಖವೇ ಹೆಚ್ಚು. ಇದು ಎಲ್ರಿಗೂ ಅನುಭವ ಇದೆ. ದುಃಖವನ್ನು ಅನುಭವಿಸದೇ ಇರೋರು ಯಾರಿದ್ದಾರೆ? ಹಣದಿಂದ ಸುಖ ಬರುತ್ತೆ ಅಂತ ನಾವು ಭಾವಿಸಿದರೆ ಅದಿಲ್ಲ ಅನ್ನೋದು ಶ್ರೀಮಂತರನ್ನೆಲ್ಲ ಕೇಳಿ ಗೊತ್ತಾಗುತ್ತೆ. ಬೇಕಾದಷ್ಟು ಎಷ್ಟೆಷ್ಟು ಹಣ ಜಾಸ್ತಿ ಇರುತ್ತೋ ಅಷ್ಟೆಷ್ಟು ಕೂಡ ಅವ್ರ ಸಮಸ್ಯೆಗಳು ಜಾಸ್ತಿ. ಇನ್ಕಮ್ ಟ್ಯಾಕ್ಸ್ ಕೊಡೋ ಸಮಸ್ಯೆ, ಮಕ್ಕಳು ಹಣ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ದುರ್ಮಾರ್ಗಿಗಳಾಗ್ತಾರೆ, ನಾನಾ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳು, ರೋಗಗಳು, ವ್ಯಾಪಾರದಲ್ಲಿರ್ತಕ್ಕಂಥ ಲಾಭ ನಷ್ಟಗಳು, ಚಿಂತೆ, ಆತಂಕ, ಟೆನ್ಷನ್, ಇವೆಲ್ಲವೂ ಕೂಡ ಬಹಳ ಜಾಸ್ತಿ. ಏನೂ ಇಲ್ಲದೆ ಪೂರ್ಣವಾಗಿ ಬಡತನದಲ್ಲಿದ್ದರೆ ಅವ್ರದ್ದು ಬೇರೆ ವಿಧವಾಗಿರ್ತಕ್ಕಂಥ ದುಃಖ. ಸದಾ ಅವರು ತಮ್ಮ ಹೊಟ್ಟೆಪಾಡಿಗೋಸ್ಕರನೇ ಶ್ರಮಿಸ್ತಾ ಇರಬೇಕು. ಹಗಲು ರಾತ್ರಿ ಆ ಒಂದು ರೀತಿಯಾದಂಥ ತಮ್ಮ ಮುಂದಿನ ಭವಿಷ್ಯದ ಚಿಂತೆ, ಸರಿಯಾಗಿ ಮಕ್ಕಳನ್ನು ಬೆಳೆಸೋಕ್ಕಾಗದೇ ಇರೋದು, ಮುಂದಿನ ಊಟ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಚಿಂತೆ, ಹೀಗೆ ಅವ್ರಿಗೂ ಕೂಡ ದುಃಖವೇ. ಮಧ್ಯಮ ಮಾರ್ಗದಲ್ಲಿ ತೆಗೆದುಕೊಂಡ್ರೆ ಅವ್ರ ದುಃಖ ಅವ್ರವ್ರಿಗಿರುತ್ತೆ. ಹೀಗೆ ದುಃಖ ಅನ್ನೋದನ್ನು ಅನುಭವಿಸದೇ ಇರೋರು ಯಾರೂ ಇಲ್ಲ. ಇನ್ನೇನೂ ಇಲ್ಲ ಅಂದರೆ ವೃದ್ಧಾಪ್ಯ ಬರ್ತಾ ಬರ್ತಾ ಶರೀರವೇ ಒಂದು ಭಾರವಾಗುತ್ತೆ, ರೋಗಗಳು ಮುತ್ಕೊಳ್ಳುತ್ತೆ. ಈ ದುಃಖಕ್ಕೆ ಕಾರಣ ತನ್ಹ ಅಂತ ಹೇಳಿ ಬುದ್ಧರು ಬೋಧಿಸಿದ್ರು. ತನ್ಹ ಅಂದರೆ ಹುಟ್ಟಿರಬೇಕು ಈ ಪ್ರಪಂಚದಲ್ಲಿ, ತಿರ್ಗಾ ಹುಟ್ಟಬೇಕು ಅನ್ನೋ ಆಸೆನೇ ನಮ್ಮನ್ನು ಎಳ್ಕೊಂಡು ಬರೋದು. ಎಲ್ಲಿವರೆಗೂ ಕೂಡ ನಮ್ಮ ಪ್ರಜ್ಞೆ ಈ ಮನಸ್ಸನ್ನು ಮೀರಿ ಮೇಲಕ್ಕೆ ಏರೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ದುಃಖವನ್ನು ಅನುಭವಿಸ್ತಾನೆ ಹೋಗ್ತೀವಿ. ಆಮೇಲೆ ದುಃಖ ಇರೋದಿಲ್ವೇ ಅಂದರೆ, ಈಗ ನಮ್ಮ ಪ್ರಜ್ಞೆ ಬುದ್ಧಿಲೋಕಕ್ಕೆ ಏರ್ತು ಅಂತ ಇಟ್ಕೊಳ್ಳೋಣ. ಬುದ್ಧಿಲೋಕಕ್ಕೆ ಏರಿದಾಗ ಮನುಷ್ಯನಿಗೆ ತಾನು ಪ್ರತ್ಯೇಕ, ಇತರರು ಪ್ರತ್ಯೇಕ, ತಾನು ಬೇರೆ ಇತರರು ಬೇರೆ ಅನ್ನೋ ಭಾವನೆ ಕಡಿಮೆ ಆಗ್ಬಿಡುತ್ತೆ. ತಾನು ಇತರರು ಒಂದೇ, ಮನುಷ್ಯರು ಮಾತ್ರವೇ ಅಲ್ಲ, ಪ್ರಾಣಿಗಳಲ್ಲಿಯೂ, ಪಕ್ಷಿಗಳಲ್ಲಿಯೂ, ಗಿಡ ಮರಗಳಲ್ಲಿಯೂ, ಖನಿಜದಲ್ಲಿಯೂ ಕೂಡ ಅವನಿಗೆ ದೇವರ ಚೈತನ್ಯ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲರಲ್ಲಿಯೂ ಇರತಕ್ಕಂಥ ಆ ದಿವ್ಯ ಚೈತನ್ಯ ಒಂದೇ, ನಾನು ಇತರರು ಒಂದೇ ಅನ್ನೋ ತಿಳುವಳಿಕೆ ಬಂದಾಗ ಎಷ್ಟೇ ಪ್ರಪಂಚದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ಅವರು ಖಿನ್ನತೆಗೆ ಒಳಗಾಗೋದಿಲ್ಲ. ಆ ದುಃಖ ಅವರನ್ನು ಅದುಮಿಬಿಡೋದಿಲ್ಲ, ಆವರಿಸ್ಬಿಡೋದಿಲ್ಲ. ಅದರಿಂದ ಶರೀರದಲ್ಲಿ ರೋಗ ಇದ್ರೂ ಕೂಡ ಅವರು ಲಕ್ಷಿಸೋದಿಲ್ಲ, ಅದರ ನೋವನ್ನು ಅವರು ಗಮನಿಸೋದಿಲ್ಲ. ಎಷ್ಟೇ ತೊಂದರೆಗಳು, ಬಡತನ, ಇನ್ನೊಂದು ಮತ್ತೊಂದು ಬಂದರೂ ಕೂಡ ಅದನ್ನು ಎದುರಿಸ್ಕೊಂಡು ಹೋಗ್ತಾರೆ. ಅದರಿಂದ ಕುಗ್ಗಿ ಹೋಗೋದಿಲ್ಲ. ಅದರಿಂದ ಯಾವಾಗ ಬುದ್ಧಿಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರೋಕ್ಕೆ ಪ್ರಾರಂಭ ಆಗುತ್ತೋ ಆಗ ದುಃಖದ ತೀವ್ರತೆ ಬಹಳ ಕಡಿಮೆ ಆಗಿಬಿಡುತ್ತೆ. ಭಗವಂತ ಇದ್ದಾನೆ, ಅವನ ಚೈತನ್ಯದಲ್ಲಿ ನಾನು ಒಂದು ಭಾಗ ಅನ್ನೋದು ಸಾಕ್ಷಾತ್ತಾಗಿ ಅನುಭವ ಆಗೋದ್ರಿಂದ ಅವರು ಸದಾ ಹರ್ಷಯುಕ್ತರಾಗಿರ್ತಾರೆ. ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಸಂತೋಷ, ಹರ್ಷ. ನಾನು ಮುಂದುವರಿತಾ ಇದ್ದೇನೆ, ನಾನು ಆತ್ಮ, ನನ್ನ ಈ ದೇಹಕ್ಕೆ ಏನೇ ಬಂದರೂ ಕೂಡ ಇದೆಲ್ಲವೂ ಅಶಾಶ್ವತ, ತಾತ್ಕಾಲಿಕ, ಇದನ್ನು ನಾನು ಲೆಕ್ಕಕ್ಕೆ ಹಾಕ್ಕೋಬಾರ್ದು, ಇದರಿಂದ ನಾನು ಕುಗ್ಗಬಾರ್ದು ಅನ್ನೋದು ಅವರಿಗೆ ನೇರಾಗಿ ಅನುಭವದಿಂದ ಗೊತ್ತಾಗ್ಬಿಟ್ಟಿರುತ್ತೆ. ಆತ್ಮನ ಜೊತೆಯಲ್ಲಿ ಅವರು ಏಕೀಕರಣ ಮಾಡ್ಕೊಂಡ್ಬಿಡ್ತಾರೆ. ಈ ದೇಹದ ಜೊತೆಯಲ್ಲಿ ಏಕೀಕರಣ ಮಾಡ್ಕೊಳ್ಳೋದು ಬಿಟ್ಬಿಡ್ತಾರೆ. ಯಾವಾಗ ನಾವು ನಮ್ಮ ಸ್ಥೂಲ ದೇಹ, ನಮ್ಮ ಆಸೆಗಳು ಮತ್ತು ಮನಸ್ಸು, ಈ ಮೂರು ಕೆಳಗಿನ ದೇಹಗಳೊಡನೆ ನಮ್ಮನ್ನು ನಾವು ನಾನೇ ಇವೇ ನಾನು ಅಂತ ಹೇಳಿ ಆ ಭ್ರಮೆಯನ್ನು ಬಿಟ್ಬಿಡ್ತೀವೋ ಆಗ ಆತ್ಮ ನಾನು ಅನ್ನೋ ಒಂದು ಶಾಶ್ವತ ಆತ್ಮ ನಾನು ಅನ್ನೋ ಭಾವನೆಯಿಂದ ಜೀವನ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವೋ ಅಲ್ಲಿಂದ ಆಚೆಗೆ ದುಃಖ ನಮ್ಮನ್ನು ಬಾಧಿಸೋದಿಲ್ಲ. ಅದರಿಂದ
ಅಲ್ಲಿಂದ ಆಚೆಗೆ ಅವರು ಜನ್ಮ ತಾಳಿದ್ರೂ ಕೂಡ ಜನ್ಮ ತಾಳ್ಬೇಕಾಗತ್ತೆ. ನಾವು ಪರಿಪೂರ್ಣರಾಗೋವರೆಗೂ ಜನ್ಮ ತೆಗಿಲೇಬೇಕು. ಕರ್ಮ ಇರೋವರೆಗೂ ಜನ್ಮ ಅಂತ ಕೆಲವರು ಭಾವಿಸ್ಕೊಂಡಿದ್ದಾರೆ. ಕರ್ಮವನ್ನು ನಿಶೇಷ ಮಾಡ್ಕೊಂಡ್ಬಿಟ್ರೆ ಜನ್ಮ ನಿಂತು ಹೋಗುತ್ತೆ ಅಂತ. ಅದು ತಪ್ಪು ಭಾವನೆ. ನೆಡ್ಬಿಟ್ರವ್ರು ಬರೀತಾರೆ, ಒಂದು ವೇಳೆ ನಮ್ಮ ಸಂಚಿತ ಕರ್ಮ ಏನಿದೆಯೋ ಅದನ್ನೆಲ್ಲ ನಾವು ಯೋಗ ದೃಷ್ಟಿಯಿಂದ ನೋಡಿಕೊಂಡು ಎಲ್ಲನೂ ಕಳ್ಕೊಂಡ್ಬಿಟ್ವಿ ಅಂತ ಅನ್ಕೊಳ್ಳೋಣ. ಸತ್ಕರ್ಮ ಮಾಡಿ ಕರ್ಮ ರಾಹಿತ್ಯ ಸ್ಥಿತಿ ಪಡಿಬೋದು ನಿಶೇಷ ಮಾಡಿಕೊಂಡು. ಆದರೂ ಕೂಡ ಅವರು ಜೀವನ್ಮುಕ್ತಿ ಪದವಿಯನ್ನು ಪಡೆಯದೇ ಹೋದರೆ ಎಲ್ಲೋ ಒಂದು ಕಡೆ ರೆಸ್ಟ್ನಲ್ಲಿ ಇರ್ತಾರೆ ಆನಂದವಾಗಿ. ತಿರ್ಗಾ ಉಳಿದ ಮಾನವ ಕೋಟಿ ಅವರ ಮಟ್ಟಕ್ಕೆ ಬಂದ ಮೇಲೆ ಇವರು ಸಂಸರಣೆಯ ಚಕ್ರವನ್ನು ಪ್ರವೇಶ ಮಾಡಬೇಕಾಗತ್ತೆ, ತಿರ್ಗಾ ಹುಟ್ಟಬೇಕಾಗತ್ತೆ. ಎಲ್ಲಿವರೆಗೂ ಕೂಡ ಅವರು ಜೀವನ್ಮುಕ್ತರು ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಹುಟ್ಟು ಸಾವು ತಪ್ಪಿದ್ದಲ್ಲ ಅಂತ ಹೇಳಿ ಥಿಯಾಸಫಿ ಹೇಳುತ್ತೆ. ಹೀಗೆ ಈ ಪೂರ್ಣವಾಗಿ ನಾವು ಈ ಸಂಸಾರ ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದಬೇಕಾದ್ರೆ ಪರಿಪೂರ್ಣತೆಯನ್ನು ಮುಟ್ಟಬೇಕು. ಅದನ್ನೇ ಬುದ್ಧರು ಬೋಧಿ ಅಂತ ಕರೀತಾರೆ. ಬೋಧಿಯನ್ನು ಪಡ್ಕೊಳ್ಬೇಕು, ನಿರ್ವಾಣವನ್ನು ಪಡೆಯಬೇಕು. ನಿರ್ವಾಣ ಅಂತ ಹೇಳಿದ್ರೆ ಆತ್ಮಲೋಕದಲ್ಲಿ ಪ್ರಜ್ಞಾಯುತರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಿತಿ. ನಾವು ಯಾರನ್ನ ಮಾಸ್ಟರ್ಸ್ ಗುರುಗಳು ಅಂತ ಕರಿತೀವೋ, ಈಗ ಮಾಸ್ಟರ್ ಕುಥೂಮಿಯವರು, ಮಾಸ್ಟರ್ ಮೌರ್ಯರು, ಇವರೆಲ್ಲರೂ ಕೂಡ ಆತ್ಮಲೋಕದಲ್ಲಿ ತಮ್ಮ ಪ್ರಜ್ಞೆಯನ್ನು ಚೆನ್ನಾಗಿ ಬೆಳೆಸ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆ ದಿವಸ ಇನ್ನರ್ ಲೈಫ್ ಅನ್ನೋ ಪುಸ್ತಕದಲ್ಲಿ ನೆಡ್ಬಿಟರ್ ಅವರು ಬರೀತಾರೆ, ಗುರುಗಳ ಕೆಲಸ ಯಾವ ರೀತಿಯಾಗಿರುತ್ತೆ ಅಂದರೆ ಸೂರ್ಯನ ಪ್ರಕಾಶವನ್ನು ಕೊಡ್ತಾ ಇರ್ತಾರೆ ಅವರು. ನಾವು ಎಷ್ಟೋ ಜನ ನನ್ನ ಈ ರೋಗವನ್ನು ವಾಸಿ ಮಾಡು ಅಥವಾ ನನಗೆ ಸಂಪತ್ತು ಕೊಡು ಈ ತರಹ ಎಲ್ಲ ದೇವರನ್ನ ಕೇಳ್ಕೊಳ್ತೀವಿ. ಕೆಲವರು ಮೌಢ್ಯದಿಂದ ಗುರುಗಳನ್ನು ಪ್ರಾರ್ಥಿಸ್ಕೋತಾರೆ, ನನ್ನ ರೋಗವನ್ನು ನಿವಾರಣೆ ಮಾಡಿಡಿ, ನನಗಿರೋ ತೊಂದರೆಗಳನ್ನ ಪರಿಹರಿಸ್ಬಿಡಿ ಅಂತ ಹೇಳಿ. ಇದು ಬಹಳ ಮೂರ್ಖತನದ ಮೌಢ್ಯದ ಒಂದು ಮಟ್ಟ. ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಹಳ ಉನ್ನತ ಮಟ್ಟದ್ದು. ಏನು ಗುರುಗಳು ಮಾಡ್ತಾ ಇರ್ತಾರೆ ಕೆಲಸ ಅಂತಂದರೆ ಮಾನವ ಕೋಟಿಯ ಎಲ್ಲ ಆತ್ಮರ ಬೆಳವಣಿಗೆಗಾಗಿ ಒಂದೇ ಸಮನೆ ಅಧ್ಯಾತ್ಮ ಶಕ್ತಿಯನ್ನು ಸುರಿಸ್ತಾ ಇರ್ತಾರೆ. ಆ ಅಧ್ಯಾತ್ಮ ಶಕ್ತಿ ಹೇಗಿರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ತಾನು ಅವರಲ್ಲಿರೋ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು ಅಂತ ಪ್ರಚೋದನೆ ಮಾಡ್ತಾ ಇರ್ತಂತೆ, ನೂಗ್ತಾ ಇರ್ತಂತೆ. ದೇ ಆರ್ ಗಿವಿಂಗ್ ಸನ್ಲೈಟ್ ಜಸ್ಟ್ ಆಸ್ ಎ ಫ್ಲವರ್ ಬ್ಲಾಸಮ್ಸ್ ಇನ್ ದ ಸನ್ಲೈಟ್, ಸೋ ಅವರ್ ಈಗೋಸ್ ಕ್ಯಾನ್ ಬ್ಲಾಸಮ್ ಇನ್ ದಿ ಸನ್ಲೈಟ್ ಅಂತ ಬರೀತಾರೆ. ಹೂವು ಸೂರ್ಯನ ಶಾಖ ಬಂದಾಗ ಹೇಗೆ ಮೊಗ್ಗಾಗಿದ್ದದ್ದು ಹೂವಾಗಿ ಅರಳುತ್ತೋ ಹಾಗೆ ಆ ಗುರುಗಳಿಂದ ಬರ್ತಾ ಇರ್ತಕ್ಕಂಥ ಆಧ್ಯಾತ್ಮಿಕ ಪ್ರವಾಹ, ಆ ಒಂದು ಆಧ್ಯಾತ್ಮಿಕ ಚೈತನ್ಯ, ಅದನ್ನು ನಾವು ಸ್ವೀಕರಿಸಿದ್ರೆ ನಮ್ಮ ಆತ್ಮ ಅರಳಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ದೇ ಆರ್ ಪುಷಿಂಗ್ ಅವರ್ ಎಗೋಡಿಸ್ ಅಂತಾರೆ. ಅಂದರೆ ನಮ್ಮ ಕಾರಣ ಶರೀರದಲ್ಲಿ ಅವರು ನಮಗೆ ಚೈತನ್ಯವನ್ನು ಕೊಡ್ತಾ ಇದ್ದಾರೆ. ಸ್ಥೂಲ ಶರೀರದ ಕಾಯಿಲೆ ವಾಸಿ ಮಾಡೋದಲ್ಲ ಅವ್ರ ಕರ್ತವ್ಯ. ನಮಗೆ ಈ ಸ್ಥೂಲ ಜೀವನದಲ್ಲಿ ಬರೋ ಕಷ್ಟ ಸಂಪರ್ಕ ಇದಕ್ಕೆ ನಾವು ಅವ್ರನ್ನ ಸಹಾಯಕ್ಕೆ ಕರೀಬಾರ್ದು. ನನ್ನ ಆತ್ಮ ನನಗೆ ಚೈತನ್ಯವನ್ನು ಕೊಡುವಂತ ನಾವು ಕೇಳ್ಕೋಬೋದು. ನಾನು ಒಳ್ಳೆಯ ಮಾರ್ಗಕ್ಕೆ ಹೋಗೋ ಹಾಗೆ ನನಗೆ ಪ್ರಚೋದಿಸುವಂತ ನಾವು ಕೇಳ್ಕೋಬೋದು. ಮಾನವ ಕೋಟಿಗೆ ಸಹಾಯ ಮಾಡೋದಕ್ಕೆ ನನಗೆ ಸ್ಫೂರ್ತಿಯನ್ನು ಕೊಡುವಂತ ನಾವು ಕೇಳ್ಕೋಬೋದು. ಅವರು ಕೊಡ್ತಾ ಇರ್ತಕ್ಕಂಥ ಆ ಒಂದು ಪ್ರಸಾರ ಅಧ್ಯಾತ್ಮ ಶಕ್ತಿ ನಮ್ಮ ಕಾರಣ ಶರೀರಗಳಿಗೆ ಪುಷ್ಟಿ ಕೊಡ್ತಾ ಇರುತ್ತೆ. ಇದನ್ನು ಅವರು ಸದಾ ಮಾಡ್ತಾ ಇರೋ ಕೆಲಸ ಅಂತೆ ಜೀವನ್ಮುಕ್ತರು. ಈ ಕೆಲಸವನ್ನು ಗೌತಮ ಬುದ್ಧರು ಅನೇಕ ಮಿಲಿಯನ್ಸ್ ಆಫ್ ಇಯರ್ಸ್ ಅಂತಾರೆ. ಒಂದೆರಡು ಲಕ್ಷ ವರ್ಷ ಅಲ್ಲ, ಅನೇಕ ಲಕ್ಷ ವರ್ಷಗಳ ಕಾಲ 4ನೇ ಮಹಾವಂಶದಲ್ಲಿ ಅವರು ನಿರ್ವಹಿಸಿದ್ರು. ಆಮೇಲೆ ಗೌತಮನಾಗಿ ಜನಿಸಿದಾಗಲೂ ಕೂಡ ಆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರು ಕೊಟ್ಟಂಥ ಆ ಅಷ್ಟಾಂಗ ಮಾರ್ಗವನ್ನು ಸ್ವಲ್ಪ ವಿಚಾರ ಮಾಡೋಣ. ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ
ಸಂಕಲ್ಪ ಸರಿಯಾಗಿ ನನಗೆ ಈಗ ನೆನಪಿಲ್ಲ, ಯಾರಾದರೂ ನೆನಪಿರೋರಿದ್ರೆ ಹೇಳ್ಬೋದು. ಸಮ್ಯಕ್ ಅಂದರೆ ಸರಿಯಾಗಿರ್ತಕ್ಕಂಥ, ರೈಟ್ ಥಿಂಕಿಂಗ್, ಸರಿಯಾದಂಥ ಆಲೋಚನೆ, ಸರಿಯಾದಂಥ ನುಡಿ, ಸರಿಯಾದಂಥ ಕಾರ್ಯ, ಸಮ್ಯಕ್ ಕಾರ್ಯ, ಸರಿಯಾದಂಥ ವೃತ್ತಿ, ಜೀವನೋಪಾಯ, ಆಮೇಲಿಂದ ಸರಿಯಾಗಿರ್ತಕ್ಕಂಥ ಧ್ಯಾನ, ಸರಿಯಾಗಿರ್ತಕ್ಕಂಥ ಸಮಾಧಿ, ಇವೆಲ್ಲ ಸೇರಿಕೊಂಡಿವೆ. ಇನ್ನೂ ಎರಡಿದೆ. ಸಮ್ಯಕ್ ಸಂಕಲ್ಪ, ನಮ್ಮ ಯೋಚನೆ ಸದಾ ಸರಿಯಾಗಿರಬೇಕು. ಮನುಷ್ಯ ಯಾವುದನ್ನು ಯೋಚಿಸ್ತಾನೋ ಅದರಂತೆ ಅವನಾಗ್ತಾನೆ ಅಂತಾನೆ. ಯದ್ಭಾವೋ ತದ್ಭವೇತ್ ಅಂತ. ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಆ ರೀತಿ ಆಗ್ತೇವೆ. ಇದು ನಮಗೂ ಕೂಡ ಎಲ್ರಿಗೂ ತಿಳಿದಿರೋ ವಿಷಯ. ನಾವು ಯಾವಾಗಲೂ ಸಂಸಾರದ ವಿಷಯವನ್ನೇ ಯೋಚನೆ ಮಾಡಿಕೊಂಡು ಅದರೊಳಗೆ ಮುಳುಗಿರ್ತೀವಿ. ರಾತ್ರಿ ಕನಸಿನಲ್ಲೂ ಅದೇ ಬರ್ತಾ ಇರುತ್ತೆ. ಅಡುಗೆ ಮಾಡ್ತಾಯಿದ್ರೆ ಯಾವಾಗಲೂ ಅಡುಗೆ ಮಾಡೋ ಕೆಲಸದಲ್ಲೇ ಮುಳುಗಿರೋರಿಗೆ ಅಯ್ಯೋ ಈ ತರಕಾರಿ ಇರಲಿಲ್ಲ, ನಾಳೆ ತರಕಾರಿ ಕೊಂಡ್ಕೋಬೇಕು, ಈ ಅಡುಗೆ ಮಾಡಲಿ, ಯಾವ ಅಡುಗೆ ಮಾಡಲಿ, ಯಾವ ತಿಂಡಿ ಮಾಡಲಿ, ಈ ಆಲೋಚನೆಗಳೇ ಕನಸಿನಲ್ಲೂ ಅದೇ ಬರ್ತಾ ಇರುತ್ತೆ. ಹಾಗೆ ವ್ಯಾಪಾರ ಮಾಡ್ತಾ ಇರೋರಿಗೆ ಕನಸಿನಲ್ಲೂ ಯಾವ ವ್ಯಾಪಾರ ಮಾಡಿದ್ರೆ ನನಗೆ ಲಾಭ ಬರುತ್ತೆ, ಯಾವ ಸಾಲ ನಾನು ಹೆಂಗೆ ತಿರುಗಿಸ್ಲಿ, ಈ ಥರನೇ ಬರ್ತಾ ಇರುತ್ತೆ. ನಮ್ಮ ವೃತ್ತಿ ಏನಿದೆಯೋ ಹಗಲೆಲ್ಲ ಅದನ್ನೇ ಚಿಂತೆ ಮಾಡ್ತೀವಿ, ರಾತ್ರಿನೂ ಅದನ್ನೇ ಚಿಂತೆ ಮಾಡ್ತೀವಿ. ಹೀಗಾಗ್ಬಿಟ್ಟು ಅಧ್ಯಾತ್ಮ ಪ್ರವೃತ್ತಿನೇ ಬರೋದಿಲ್ಲ ನಮಗೆ. ಅದಕ್ಕೋಸ್ಕರವೇ ಥಿಯಾಸಫಿಯಲ್ಲಿ ಹೇಳ್ತಾರೆ, ನಿನ್ನ ಪ್ರಜ್ಞೆಯನ್ನು ಸ್ವಲ್ಪ ಒಳಮುಖ ಮಾಡು. ಸದಾ ಹೊರಮುಖವಾಗಿ ಹರಿತಾ ಇರುತ್ತೆ ನಮ್ಮ ಪ್ರಜ್ಞೆ. ಈ ಹೊರಮುಖವಾಗಿ ಹರ್ಕೊಂಡು ನಮ್ಮ ಶಕ್ತಿಯೆಲ್ಲ ವ್ಯಯವಾಗಿ ಹೋಗ್ತಾ ಇದೆ. ಒಂದು ಘಟ್ಟದವರೆಗೂ ಕೂಡ ಮನುಷ್ಯ ಆಸೆಗಳನ್ನು ಇಟ್ಕೊಳ್ಳೋರು ಬಹಳ ಮುಖ್ಯ. ನಾವಿನ್ನೂ ಕೂಡ ಬಾಲ ಜೀವರಾಗಿದ್ದಾಗ, ಕಾಡು ಮನುಷ್ಯರಾಗಿದ್ದಾಗ, ಆಮೇಲೆ ಕೂಲಿಗಾರರ ಒಂದು ಮಟ್ಟಕ್ಕೆ ಬಂದಾಗ ಆಸೆಗಳನ್ನೇ ನಾವು ಬೆಳೆಸ್ಕೊಳ್ಬೇಕು. ನಾನು ಅನ್ನೋದನ್ನು ಗಟ್ಟಿ ಮಾಡ್ತಾ ಹೋಗಬೇಕು. ನಾನು ಮುಂದಕ್ಕೆ ಬರಬೇಕು, ನನ್ನ ಮಕ್ಕಳನ್ನ ಮುಂದಕ್ಕೆ ತರಬೇಕು, ಸಮಾಜದಲ್ಲಿ ನನ್ನ ಸ್ಥಾನ ಇನ್ನೂ ಏರಬೇಕು. ಈ ಆಸೆ ಇಲ್ಲದೆ ಹೋಯ್ತು ಅಂತಂದರೆ ಮನುಷ್ಯ ಕಷ್ಟನೇ ಪಡೋದಿಲ್ಲ, ತಮೋ ಗುಣದಲ್ಲಿ ಇದ್ಬಿಡ್ತಾನೆ. ನೀಗ್ರೋಗಳನ್ನು ಕರ್ಕೊಂಡು ಹೋದರು ಬಿಳಿಯ ಜನರು ಅಮೆರಿಕಾದಲ್ಲಿ ವಲಸೆ ಹೋದಾಗ ತಮ್ಮ ಹೊಲ ಗದ್ದೆಗಳನ್ನು ಉಳೋದಕ್ಕೆ, ಗೋಧಿ ಬೆಳೆಯೋಕ್ಕೆ ಆಫ್ರಿಕಾ ದೇಶದಿಂದ ಕರಿಯ ಜನರನ್ನ, ಗುಲಾಮರನ್ನ ಕರ್ಕೊಂಡು ಹೋದ್ರು. ಆ ಗುಲಾಮರು ಕೆಲಸನೇ ಮಾಡ್ತಾ ಇರಲಿಲ್ವಂತೆ, ಸದಾ ಮಲಗಿರೋದು. ಇವನ್ನ ಹೇಗೆ ಕೆಲಸಕ್ಕೆ ಪ್ರಚೋದನೆ ಮಾಡೋದು ಅಂಥೇಳಿ, ನೀನು ಇದಿಷ್ಟು ಕೆಲಸ 6 ಗಂಟೆ 8 ಗಂಟೆ ಕಾಲ ಕೆಲಸ ಮಾಡಿದ್ರೆ ನಿನಗೆ ಒಂದಿಷ್ಟು ಹೆಂಡ ಕೊಡ್ತೀನಿ ಅಂತ ಆಸೆ. ಹೆಂಡ ಕೊಡಿಸಿದ್ರು. ಹೆಂಡದ ರುಚಿ ನೋಡಿದ್ರು, ಸರಿ ಅದಕ್ಕೋಸ್ಕರ ಅವರು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿ. ಹೀಗೆ ಆ ಮಟ್ಟದಲ್ಲಿರೋ ಜನರಿಗೆ ಹೆಂಡ ಬೇಕು. ಅವಾಗ ಅವ್ರನ್ನ ಕೆಲಸಕ್ಕೆ ಪ್ರಚೋದನೆ ಮಾಡೋದಕ್ಕೆ ಇಟ್ ಹ್ಯಾಸ್ ಎ ಪ್ಲೇಸ್ ದೇರ್ ಇನ್ ಎವಲ್ಯೂಷನ್. ಅದೇ ರೀತಿ ಹಣ, ಯಶಸ್ಸು, ಅಧಿಕಾರ, ಕೀರ್ತಿ, ಇದನ್ನೆಲ್ಲ ನಾವು ಬಯಸ್ತಾ ಇರ್ತೀವಿ. ಇದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ವಿದ್ಯಾರ್ಥಿ ಒಂದು ಡಿಗ್ರಿ ಪಡ್ಕೊಳ್ಬೇಕು ಅಂತ ಹಗಲು ರಾತ್ರಿ ಶ್ರಮಪಟ್ಟು ಓದುತ್ತಾನೆ, ಆ ಒಂದು ಡಿಗ್ರಿ ಪಡ್ಕೊಳ್ತಾನೆ. ಅವನಿಗೆ ಆಸೆ ಇಲ್ಲದೆ ಹೋಯ್ತು ಅಂದರೆ ಅವನು ಹೇಗೆ ಮುಂದಕ್ಕೆ ಬರ್ತಾನೆ? ಆ ಆಸೆ ಅವನನ್ನು ಕೆಲಸಕ್ಕೆ ಪ್ರಚೋದಿಸುತ್ತೆ. ಅದರಿಂದ ಈ ಒಂದು ಪ್ರವೃತ್ತಿ ಮಾರ್ಗದಲ್ಲಿ ನಾವಿರೋವರೆಗೂ ಕೂಡ
ನಮ್ಮ ಸ್ಥೂಲ ದೇಹ, ನಮ್ಮ ಕಾಮದೇಹ, ನಮ್ಮ ಮನಸ್ಸು ಇದನ್ನು ಬೆಳೆಸ್ಕೊಳ್ಳೋಕ್ಕೆ ನಮಗೆ ಆಸೆಗಳು ಅಗತ್ಯ. ಆ ಆಸೆಗಳಿರೋದ್ರಿಂದ ನಾವು ಬೆಳೀತೇವೆ, ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ. ಆದರೆ ಈಗ ನಾವು ಮುಟ್ಟಿರೋ ಮಟ್ಟ ಹೇಗಿದೆ ಅಂದರೆ, ನಮ್ಮ ಸ್ಥೂಲ ದೇಹ ಬೆಳೆದಿದೆ, ನಮ್ಮ ಆಶಾ ದೇಹ ಬೆಳೆದಿದೆ, ಕೆಳಗಿನ ಮನಸ್ಸು ಕೂಡ ತಕ್ಕ ಮಟ್ಟಿಗೆ ಬೆಳೆದಿದೆ. ಈಗ ನಾವು ಪ್ರಜ್ಞೆಯನ್ನು ಇನ್ನೂ ಮೇಲಕ್ಕೆ ಏರಿಸಬೇಕು. ಕಾರಣದೇಹಕ್ಕೆ, ಶುದ್ಧ ಮನಸ್ಸಿಗೆ ಏರಿಸ್ಕೋಬೇಕು. ಶುದ್ಧ ಮನಸ್ಸಿಗೆ, ಕಾರಣದೇಹಕ್ಕೆ, ವಿಜ್ಞಾನಮಯ ಕೋಶಕ್ಕೆ ನಮ್ಮ ಪ್ರಜ್ಞೆಯನ್ನು ನಾವು ಏರಿಸಬೇಕು ಅಂದರೆ ನಾನು ಅನ್ನೋದನ್ನು ಕಳ್ಕೊಳ್ಬೇಕು. ಅಲ್ಲಿ ಸ್ವಾರ್ಥತೆಗೆ ಪ್ರವೇಶವೇ ಇಲ್ಲ. ನಿಸ್ವಾರ್ಥ ಜೀವನವನ್ನು ಜೀವಿಸಬೇಕು. ಕರುಣೆ, ಪ್ರೇಮ ಇವುಗಳು ನಮ್ಮ ಜೀವನದ ಮಂತ್ರವಾಗಬೇಕು. ಬುದ್ಧನ ಜೀವನ ಕರುಣೆ ಮತ್ತು ಪ್ರೇಮದಿಂದ ತುಂಬಿತ್ತಂತೆ. ಬುದ್ಧನ ಚರಿತ್ರೆ ನಾವು ಓದಿದ್ರೆ ಅದರಲ್ಲಿ ಬರುತ್ತೆ, ಅವನು ಒಂದೊಂದು ಉಪನ್ಯಾಸ ಆದಮೇಲೆ ಎಷ್ಟೋ ಜನ, 500 ಜನ, 600 ಜನ ಅರ್ಹತ್ ಪದವಿಗೆ ಏರ್ಬಿಡ್ತಾ ಇದ್ರು ಅಂತ. ಇದೇನು ಬರೀ ಉತ್ಪ್ರೇಕ್ಷೆ ಇರಬೇಕು ಅಂತ ಹೇಳಿ ಲೆಡ್ಬಿಟರ್ ಮೊದಲು ಭಾವಿಸ್ಕೊಂಡ್ರಂತ. ಪೌರಾತ್ಯ ದೇಶಗಳಲ್ಲಿ ಉತ್ಪ್ರೇಕ್ಷೆ ಜಾಸ್ತಿ. ಒಂದೊಂದು ಉಪನ್ಯಾಸ ಆದಮೇಲೆ 500 ಜನ ಅರ್ಹತರಾದರು ಅಥವಾ ಆ ಮಟ್ಟಕ್ಕೆ ಬೆಳೆದ್ರು ಅಂತ ಹೇಳಿದ್ರೆ ಭ್ರಮೆ ಇದು, ಸುಮ್ಮನೆ ಉತ್ಪ್ರೇಕ್ಷೆ ಮಾಡಿದ್ದಾರೆ ಅಂತ. ಬಟ್ ವೆನ್ ವಿ ವೆಂಟ್ ಬ್ಯಾಕ್ and did research, we found that it was true ಅಂತ ಬರೀತಾರೆ. ಇದೆಲ್ಲ ಉತ್ಪ್ರೇಕ್ಷೆ ಇರ್ಬೋದು ಅಂತ ಹೇಳಿ ಯೋಗ ದೃಷ್ಟಿಯಿಂದ ಅವರು ಪರೀಕ್ಷೆ ಮಾಡಿ ನೋಡಿದಾಗ ಬುದ್ಧರು ಉಪನ್ಯಾಸ ಕೊಡ್ತಾ ಇದ್ದದ್ದು, ಅವರು ಸುತ್ತಾ ಇದ್ದ ಜನ ಎಲ್ಲನೂ ಅವರಿಗೆ ಯೋಗ ದೃಷ್ಟಿಗೆ ಕಾಣಿಸುತ್ತೆ. ಆ ಹಿಂದಿನ ಒಂದು 2500 ವರ್ಷಗಳ ಹಿಂದಕ್ಕೆ ಅವರ ಪ್ರಜ್ಞೆಯನ್ನು ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿದಾಗ ಆ ಉಪನ್ಯಾಸಗಳಲ್ಲಿ ನೂರಾರು ಜನ, ಸಾವಿರಾರು ಜನ ಬಂದು ಕೂತ್ಕೊಂಡು ಕೇಳ್ತಾ ಇದ್ರು. ಅವರು ಸಾಧಾರಣ ಒಂದು ಮರದ ಕೆಳಗೆ ಕೂತ್ಕೊಂಡು ಉಪನ್ಯಾಸ ಮಾಡ್ತಾ ಇದ್ರು. ಆ ಉಪನ್ಯಾಸ ನಡೀತಾ ಇದ್ದಾಗ ಜನರಿಗೆ ಅವರ ಒಂದು ಆರ, ಅವರ ಸೂಕ್ಷ್ಮ ದೇಹಗಳ ಪ್ರಭೆ ಸುಮಾರು 5 ಮೈಲಿಗಳು ವಿಸ್ತೀರ್ಣ ಇತ್ತಂತೆ. ಅವರ ಕಾರಣ ದೇಹದ ವಿಸ್ತೀರ್ಣ 5 ಮೈಲ್ಸ್ ರೇಡಿಯಸ್ ಅಂತಾರೆ. 5 ಮೈಲಿ ಎಲ್ಲ ಕಡೆಗೂ 5 ಮೈಲಿ ಆವರಿಸ್ಕೊಂಡಿತ್ತು ಅವರ ಕಾರಣ ದೇಹ. ಆ ಪ್ರಭೆಯೊಳಗೆ ಯಾರ್ಯಾರು ಬಂದು ಕೂತಿರ್ತಾ ಇದ್ರೋ ಅವರೆಲ್ಲರ ಮೇಲೂ ಕೂಡ ಅವರ ಪ್ರಭಾವ ಆಗ್ತಾ ಇತ್ತು. ಅವರೆಲ್ಲ ಬುದ್ಧರ ಕಾರಣ ದೇಹದ ಆ ಪ್ರಭೆಯೊಳಗೆ ಇರ್ತಾ ಇದ್ರು. ಅದರ ವೈಬ್ರೇಷನ್ಸ್, ಅದರ ಅಲೆಗಳು ಅವ್ರ ಮೇಲೆ ಪರಿಣಾಮ ಮಾಡ್ತಾ ಇದ್ರು. ಅಲ್ಲದೆ ಅವರು ತಿಳಿಯಾದ ಪಾಳಿ ಭಾಷೆಯಲ್ಲಿ ಜನರೆಲ್ಲರಿಗೂ ಅರ್ಥ ಆಗೋ ಹಾಗೆ ಬೋಧನೆಗಳನ್ನು ಕೊಡ್ತಾ ಇದ್ರು. ಅದುವರೆಗೂ ಎಲ್ಲ ಸಂಸ್ಕೃತದಲ್ಲಿ ಇರ್ತಾ ಇದ್ದದ್ದು. ಹಿಂದೂ ಮತದ ಪುರೋಹಿತರು ಅವರೆಲ್ಲ ಬರೀ ಸಂಸ್ಕೃತ ಭಾಷೆಯ ಪದಗಳಲ್ಲೇ ಎಲ್ಲ ಬರೀತಾ ಇದ್ರು, ಅದರೊಳಗೆ ಪೂಜೆ ಮಾಡ್ತಾ ಇದ್ರು, ಅದರೊಳಗೆ ಉಪದೇಶ ಕೊಡೋರು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಸಾಮಾನ್ಯ ಜನರಿಗೆ. ಆದರೆ ಬುದ್ಧನ ತಿಳಿಯಾದ ಪಾಳಿ ಭಾಷೆ, ಅವನು ಕೊಡ್ತಾ ಇದ್ದಂಥ ಉಪಮಾನಗಳು, ಅದನ್ನು ಕೇಳಿ ಜನರು ಬಹಳ ಪ್ರಭಾವಿತರಾಗ್ತಾ ಇದ್ರು. ಆಮೇಲೆ ಅನೇಕ ಉನ್ನತ ಮಟ್ಟದ ಜೀವಿಗಳು ಅವನ ಜೊತೆಯಲ್ಲಿ ಆ ಕಾಲದಲ್ಲಿ ಜನ್ಮ ಎತ್ತಿದ್ರಂತೆ. 4ನೇ ಮಹಾವಂಶದಲ್ಲಿ ಅವನು ವ್ಯಾಸರಾಗಿ ಹುಟ್ಟಿದ್ದಾಗ, ಆರ್ಫಿಯಸ್ ಆಗಿ ಹುಟ್ಟಿದ್ದಾಗ, ಇನ್ನು ಜರತೂಷ್ಟ್ರನಾಗಿ ಹುಟ್ಟಿದ್ದಾಗ, ಇನ್ನು ಬೇರೆ ಬೇರೆ ಜನ್ಮಗಳಲ್ಲಿ ಹುಟ್ಟಿದ್ದಾಗ ಯಾರ್ಯಾರು ಆತನ ಶಿಷ್ಯರಾಗಿದ್ದರೋ ಅವರೆಲ್ಲರೂ ಕೂಡ ಈತ ಗೌತಮನಾಗಿ ಹುಟ್ಟಿದಾಗ ಇವರ ಜನ್ಮಕಾಲದಲ್ಲೇ ಅವರು ಕೂಡ ಹುಟ್ಟೋ ಹಾಗೆ ದೇವತೆಗಳು ಏರ್ಪಾಡು ಮಾಡಿದ್ರು. ಅದರಿಂದ ಅವರೆಲ್ಲ ಬೆಳೆದ ಜೀವಿಗಳು. ಹಿಂದಿನೇ ಬುದ್ಧನ ಉಪದೇಶಗಳನ್ನು ಕೇಳಿ ಆಧ್ಯಾತ್ಮ ಸಾಧನೆ ಮಾಡ್ಕೊಂಡಿರೋರು. ಅವರೆಲ್ಲ ಇದೇ ಕಾಲದಲ್ಲಿ ಜನ್ಮ ಎತ್ತಿದ್ರಿಂದ ಅವರು ಇವನ ಭಾಷಣವನ್ನು ಕೇಳಿ ಅವನ ಪ್ರಭೆಗೆ ಒಳಗಾಗಿ ಆ ಒಂದು ವೈಬ್ರೇಷನ್ಸ್, ಸ್ಪಂದಗಳು ಅವ್ರನ್ನ ಎಷ್ಟರ ಮಟ್ಟಿಗೆ ಏರಿಸ್ತು ಅಂದ್ರೆ ಅವರ ಪ್ರಜ್ಞೆಯನ್ನು ಅವರು ಅಲ್ಲಿ ಅರ್ಹತ ಪದವಿಯನ್ನು ಪಡೆದರು. ಅದರಿಂದ ಇದು ಉತ್ಪ್ರೇಕ್ಷೆಯಲ್ಲ. ನೂರಾರು ಜನರು ಅವರ ಕಾಲದಲ್ಲಿ ಅರ್ಹತ್ ಪದವಿಯನ್ನು ಪಡ್ಕೊಂಡಿದ್ದು ನಿಶ್ಚಯ. ಮಧ್ಯೆ ಮಧ್ಯೆ ಅವರ ಭಾಷಣ ಕೊಡ್ತಾ ಇದ್ದಾಗ ಜನಗಳು ಸಾಧು ಸಾಧು ಅಂತ ಭೋರ್ಗರೀತಾ ಇದ್ರಂತೆ. ಅಂದರೆ ನೀವು ಹೇಳೋದು ಸರಿಯಾಗಿದೆ ಅಂತ. ಆಮೇಲೆ ತಲೆ 2 ಕೈಗಳನ್ನು ಮೇಲಕ್ಕೆತ್ತಿ ಕೈ ಮುಗೀತಾ ಇದ್ರಂತೆ ಒಂದೇ ಸಮಯ. ಇದೆಲ್ಲ ಕಾಣಿಸ್ತಾ ಇತ್ತು ನಮಗೆ ಅವರ ಭಾಷಣಗಳನ್ನು ಕೊಡುವಾಗ, ಈ ಚಿತ್ರಗಳು ಅಂತ ಹೇಳಿ ಲೆಡ್ಬಿಟ್ರು ಅವ್ರು ಬರೀತಾರೆ. ಇಂಥ ಒಂದು ಅದ್ಭುತವಾದಂಥ ವ್ಯಕ್ತಿ.
ಈ ಒಂದು ಅನೇಕ ಜನರ ಪ್ರಜ್ಞೆಯನ್ನು ಕಾರಣದೇಹಕ್ಕೆ ಬುದ್ಧಿದೇಹಕ್ಕೆ ಏರಿಸೋದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇತ್ತು. ಅವರ ಪ್ರಭೆಯಿಂದ ಹೊರಗಡೆ ಬಂದ್ಬಿಟ್ಟಾಗ ತಿರ್ಗಾನು ಜನರು ಸಾಮಾನ್ಯರೇ ಆಗಿರ್ತಾ ಇದ್ರು. ಆದರೆ ಒಂದು ಸ್ವಲ್ಪ ಶ್ರುತಿ ಮೇಲಕ್ಕೆ ಏರುತ್ತೆ, ಆ ಸ್ಪಂದಗಳನ್ನು ಪೂರ್ತಿ ಕಳ್ಕೊಂಡಿರೋದಿಲ್ಲ. ತಿರ್ಗಾ ಅಂತ ಉಪದೇಶ ಕೇಳಿದಾಗ ಅದನ್ನು ಪಾಲಿಸಬೇಕು ಅನ್ನೋ ಆಸೆ ಅವರಲ್ಲಿ ಹುಡ್ತಾ ಇತ್ತು. ಅದನ್ನು ಅನೇಕ ಲಕ್ಷಾಂತರ ಜನರು ಅವರ ಉಪದೇಶಗಳಿಂದ ಒಳ್ಳೆಯ ಮಾರ್ಗವನ್ನು ಹಿಡಿದ್ರು. ಇವತ್ತಿಗೂ ಕೂಡ ಬೌದ್ಧ ಮತ ತನ್ನ ಪ್ರಭಾವವನ್ನು ಕಳ್ಕೊಂಡಿಲ್ಲ. ಬೌದ್ಧ ಮತದ ಅನುಯಾಯಿಗಳು ಪ್ರಪಂಚದಲ್ಲಿ ಇವತ್ತಿಗೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಭಾರತ ದೇಶದಲ್ಲಿ ಅದು ಹುಟ್ಟಿದ್ರು ಕೂಡ ಇಲ್ಲಿ ಭಾರತ ದೇಶದಲ್ಲಿ ಹೆಚ್ಚು ಜನ ಬೌದ್ಧ ಮತೀಯರಿಲ್ಲ. ಈಗೆಲ್ಲ ಹರಿಜನರು ಬೌದ್ಧ ಮತ ಅನಿಸ್ತಾ ಇರೋದು, ಅದು ಬಿಟ್ಟುಬಿಡಿ. ಬೌದ್ಧ ಮತಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಭಾರತ ದೇಶದಲ್ಲಿ ಬಹಳ ಕಡಿಮೆ. ಆದರೆ ಸಿಂಹಳದಲ್ಲಿ, ಸಿಲೋನ್ನಲ್ಲಿ, ಬರ್ಮಾದಲ್ಲಿ, ಚೀನಾದಲ್ಲಿ, ಜಪಾನ್ನಲ್ಲಿ, ಇಲ್ಲೆಲ್ಲ ಕೂಡ, ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್, ಇಲ್ಲೆಲ್ಲ ಬೌದ್ಧ ಮತವೇ ಪ್ರಬಲವಾಗಿದೆ. ಆದ್ದರಿಂದ ಬೌದ್ಧ ಮತೀಯರ ಸಂಖ್ಯೆ ಉಳಿದ ಎಲ್ಲ ಮತಗಳ ಸಂಖ್ಯೆಗಿಂತಲೂ ಕೂಡ ಜಾಸ್ತಿ ಇದೆ. ಈ ಒಂದು ಉನ್ನತವಾದ ಒಂದು ಪ್ರಭಾವವನ್ನು 2500 ವರ್ಷ ಆದಮೇಲೂ ಕೂಡ ಬಿಟ್ಟಿರುವಂಥ ಅದ್ಭುತವಾದಂಥ ವ್ಯಕ್ತಿ ಬುದ್ಧ. ಎಷ್ಟರ ಮಟ್ಟಿಗೆ ಅವಳು ಹುಚ್ಚಿಯಾಗ್ಬಿಟ್ಟಿದ್ಲು ಅಂದರೆ, ಮೈ ಮೇಲೆ ಬಟ್ಟೆನೇ ಇರ್ತಾ ಇರಲಿಲ್ಲ. ಇದ್ರೆ ಇತ್ತು, ಇಲ್ಲದೆ ಹೋದೇ ಇಲ್ಲ. ಬೀದಿಲೆಲ್ಲ ಹಾಗೇನೆ ಓಡಾಡೋಳು, ಹುಚ್ಚು. ಜನರು ಅವಳನ್ನು ಕಲ್ಲು ಹೊಡೆದು ಓಡಿಸ್ತಾ ಇದ್ರಂತೆ ಹತ್ರ ಬಂದರೆ. ಯಾರಾದರೂ ಕರುಣೆಯಿಂದ ಸ್ವಲ್ಪ ಒಂದು ತುತ್ತು ಅನ್ನ ಕೊಟ್ಟರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ಅವಳು ಒಂದು ಸಲ ಬುದ್ಧ ಪ್ರವಚನ ಕೊಡ್ತಾ ಇದ್ದಾಗ ಅವನ ಪ್ರವಚನವನ್ನು ಕೇಳಿಸ್ಕೊಳ್ಬೇಕು ಅಂಥೇಳಿ ಅಲ್ಲಿ ಬರ್ತಾಳೆ. ಆದರೆ ಜನರು ಓಡಿಸ್ತಾರೆ, ಬರಬೇಡ, ಇಲ್ಲೊಬ್ಬ ಮಹಾತ್ಮ ಇದ್ದಾನೆ, ನೀ ಬರಬೇಡ ಅಂತ ದೂರ ತಳ್ಳೋಕೆ ನೋಡ್ತಾ ಇರ್ತಾರೆ. ಗೌತಮರು ದೂರದಿಂದಲೇ ನೋಡಿ ಬರಲಿ ಅವಳು ಅಂತ ಅವಳ ಹತ್ರ ಬರ್ತಾ ಇದ್ದಂಗೆ ಇವರ ಒಂದು ಇನ್ಫ್ಲೂಯೆನ್ಸ್, ಪ್ರಭಾವಕ್ಕೆ ಯಾವಾಗ ಒಳಗಾದ್ಲು, ಹತ್ರ ಬಂದಾಗ ಕೂಡಲೇ ಅವಳಿಗೆ ಆ ಹುಚ್ಚು ಹೊರಟೋಯ್ತು, ಜ್ಞಾನ ಬಂದ್ಬಿಡ್ತು. ಜ್ಞಾನ ಬಂದ ತಕ್ಷಣ ಮೈ ಮೇಲೆ ನೋಡ್ಕೋತಾಳೆ, ಬಟ್ಟೆ ಇಲ್ಲ, ನಾಚಿಕೆ ಆಗಿ ಅಲ್ಲೇ ಕೂತ್ಬಿಡ್ತಾಳೆ. ಮೊಳಕಾಲು ಸುತ್ತ ಕೈ ಇಟ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಡ್ತಾಳೆ. ಆವಾಗ ಬುದ್ಧರ ಶಿಷ್ಯ ಒಬ್ಬ ತಾನು ಹೊದ್ದಿದ್ದ ಉತ್ತರಿಯನ್ನು ಅವಳ ಮೇಲೆ ಎಸಿತಾನೆ. ಅದನ್ನೇ ಸುತ್ತಕೊಂಡು ಬಂದು ಬುದ್ಧರ ಕಾಲಿಗೆ ನಮಸ್ಕಾರ ಮಾಡಿ ತನ್ನ ದುಃಖವನ್ನು ಹೇಳ್ಕೊಳ್ತಾಳೆ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಬ್ಬನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಮನಸ್ಸು ಮಾಡಿಕೊಂಡೆ. ನಮ್ಮ ತಂದೆ ಒಪ್ಪಲಿಲ್ಲ. ಮದುವೆ ಮಾಡ್ಕೊಂಡ್ಬಿಟ್ವಿ ನಾವು. ಮನೆ ಬಿಟ್ಟು ಓಡಿಸ್ಬಿಟ್ರು. ಊರು ಬಿಟ್ಟು ಹೋಗಿ ಅವನ ಜೊತೆಲಿ ಸಂಸಾರ ಮಾಡ್ಕೊಂಡಿದ್ದೆ. 2 ಮಕ್ಕಳು ಆದವು. ಒಂದಿನ ಹಾವು ಕಚ್ಚಿ ಅವನು ಸತ್ತೋಗ್ಬಿಟ್ಟ. ಅವನು ಹೋದ್ನಲ್ಲ, ಇನ್ನು ಮಕ್ಕಳನ್ನು ಕರ್ಕೊಂಡು ತಂದೆ ಮನೆಗೆ ಹೋಗೋಣ ಅಂದ್ಕೊಂಡು ಹೊರಟೆ. ನದಿನಲ್ಲಿ ಪ್ರವಾಹ ಹೇಗೆ ದಾಟೋದು 2 ಮಕ್ಕಳನ್ನು ಕರ್ಕೊಂಡು ಅಂತ ಹೇಳಿ ಆ ದೊಡ್ಡ ಮಗು, 2 ವರ್ಷದ ಮಗುನ ಒಂದು ದಡದಲ್ಲಿ ಬಿಟ್ಟು, ನೀ ಇಲ್ಲೇ ಇರು, ಆಮೇಲೆ ಕರ್ಕೊಂಡ್ಬರ್ತೀನಿ ಅಂತ ಚಿಕ್ಕ ಮಗುನ ಎತ್ಕೊಂಡು ಪ್ರವಾಹ ಈಜ್ಕೊಂಡು ದಾಟ್ಕೊಂಡು ಹೋಗ್ತಾಳೆ. ದಾಟ್ಕೊಂಡು ಹೋಗಿ ಚಿಕ್ಕ ಮಗುನ ಆ ಕಡೆ ದಡದಲ್ಲಿ ಬಿಟ್ಬಿಟ್ಟು ತಿರ್ಗಾ ವಾಪಸ್ ಬರ್ತಾಳೆ ಈ ಮಗುನ ಕರ್ಕೊಂಡು ಹೋಗ್ಬೇಕು ಅಂತ. ಅರ್ಧ ದೂರ ಬರ್ತಾ ಇದ್ದಾಗ, ಪ್ರವಾಹದಲ್ಲಿ ಅರ್ಧ ದೂರ ದಾಟಿದ್ದಾಳೆ, ಒಂದು ಹದ್ದು ಆ ಚಿಕ್ಕ ಮಗುನ ಎತ್ಕೊಂಡು ಹೊರಟಿತ್ತು. ಅಯ್ಯೋ, ಮಗು ಹೊರಟೋಗ್ತಾ ಇದೆಯಲ್ಲ ಅಂತ ಅವಳು ಓಡಿಸೋಕೆ ಹಿಂಗೆ ಕೈ ಒಂದೇ ಸಮ ಆ ಹದ್ದು ಇದು ಮಾಡ್ತಾಳೆ, ಹೇ ಹೇ ಅಂತ. ಈ ದೊಡ್ಡ ಮಗು ಈ ಕಡೆ 2 ವರ್ಷದ ಮಗು ಕೂತಿದ್ದದ್ದು, ನಮ್ಮ ಅಮ್ಮ ನನ್ನನ್ನು ಕರೀತಾ ಇದ್ದಾಳೆ ಅಂದ್ಕೊಂಡು ನದಿ ಒಳಗೆ ಇಳಿದು ಅದು ಹೋಯ್ತು. 2 ಮಕ್ಕಳು ಹೋದು. ಸರಿ ಹೋಗ್ಲಿ ಅಂದ್ಕೊಂಡು ಈಜ್ಕೊಂಡು ಬಂದು ತಂದೆ ಮನೆ ಊರಿಗೆ ಬಂದು ನೋಡ್ತಾಳೆ. ತಂದೆ ಮನೆಯೇ ಇಲ್ಲ ಅಲ್ಲಿ. ಏನಾಯಿತು, ಇದು ಇಂಥವ್ರ ಮನೆ ಅಲ್ಲ, ಅವ್ರು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ಅದು ಬೆಂಕಿಲಿ ಸುಟ್ಟೋಯ್ತು, ಅದರಲ್ಲಿದ್ದವರೆಲ್ಲ ನಾಶ ಆಗೋಗ್ಬಿಟ್ರು. ತನ್ನ ತಂದೆ, ತಾಯಿ, ಅಣ್ಣ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಆಗ ಅವಳಿಗೆ ಬುದ್ಧಿ ಭ್ರಮೆ ಆಗೋಯ್ತಂತೆ. ಅದುವರೆಗೂ ತಡ್ಕೊಂಡ್ಲು, ಗಂಡನ ಸಾವು ತಡ್ಕೊಂಡ್ಲು, ಮಕ್ಕಳ ಸಾವು ತಡ್ಕೊಂಡ್ಲು. ಆದರೆ ಊರಿಗೆ ಬಂದು ತಂದೆ, ತಾಯಿ, ಅಣ್ಣ ಎಲ್ಲರೂ ಸುಟ್ಟು ಹೋಗ್ಬಿಟ್ರು ಅಂತ ಕೇಳಿದ ಮೇಲೆ ಬುದ್ಧಿ ವಿಕಲ್ಪ ಆಗೋಯ್ತು, ಹುಚ್ಚಿಡ್ಬಿಡ್ತು. ಆದ್ದರಿಂದ ನಾನು ಹೀಗಿದ್ದೀನಿ ಅಂತ ಹೇಳಿ ಬುದ್ಧರ ಪಾದಗಳಿಗೆ ಬಿದ್ದು ನನಗೆ ಜ್ಞಾನಬೋಧೆ ಮಾಡಿ ಇದ್ದಾಗ
ಅಪಾರ ಕರುಣೆಯಿಂದ ಅವರು ಅವಳಿಗೆ ಅಷ್ಟಾಂಗ ಮಾರ್ಗವನ್ನು ಉಪದೇಶ ಮಾಡ್ತಾರೆ. ಅಲ್ಲಿಂದ ಆಚೆಗೆ ಅವಳು ಬೌದ್ಧ ಭಿಕ್ಷುಣಿಯಾಗಿ ಬೇರೆಯವರಿಗೂ ಕೂಡ ಜ್ಞಾನಬೋಧೆಯನ್ನು ಮಾಡುವಷ್ಟರ ಮಟ್ಟಿಗೆ ಬೆಳೆದು, ಹೀಗೆ ಈ ಒಂದು ಅವರ ಅಪಾರ ಕರುಣೆ, ಅಪಾರ ಮೈತ್ರಿ, ಇದು ಅದ್ಭುತವಾದಂಥದ್ದು. ಸಮ್ಯಕ್ ಸಂಕಲ್ಪ, ಸರಿಯಾದ ಆಲೋಚನೆ ಅಂತ ಹೇಳಿದ್ವಿ. ಸರಿಯಾದ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದರೆ ನಮ್ಮ ಕಾರ್ಯವೂ ಕೂಡ ಸರಿಯಾಗಿರುತ್ತೆ, ನಮ್ಮ ನುಡಿಯೂ ಕೂಡ ಸರಿಯಾಗಿರಬೇಕು. ಮಾತಿನಲ್ಲಿ ಸರಿಯಾದಂಥ ಮಾತನ್ನು ಆಡೋದು ಬಹಳ ಕಷ್ಟ. ಮಾತಿನ ಮೇಲಿನ ಹತೋಟಿ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳ್ತಾರೆ, ಅದನ್ನು ಬಹಳವಾಗಿ ಒತ್ತಿ ಹೇಳ್ತಾರೆ. ನಮ್ಮ ಮಾತು ಪರಿಶುದ್ಧವಾಗಿರಬೇಕು, ಸತ್ಯವಾಗಿರಬೇಕು, ಇತರರಿಗೆ ಹಿತಕರವಾಗಿರಬೇಕು. ಇತರರಿಗೆ ನೋಯುವಂಥ ಮಾತು ಸತ್ಯವಾದರೂ ಕೂಡ ನುಡಿಯಬೇಡ ಅಂತ ಎಷ್ಟು ದಿನ ಮಾಡ್ತೀವಿ ನಾವು? ಮಾತಿನ ಮೂಲಕ ಇತರರನ್ನು ನೋಯಿಸ್ತಾನೇ ಇರ್ತೀವಿ, ಪ್ರತಿದಿನವೂ ನೋಯಿಸ್ತಾ ಇರ್ತೀವಿ. ಆದರೆ ಬುದ್ಧ ಹೇಳ್ತಾನೆ, ಸರಿಯಾದಂಥ ನುಡಿ, ಸರಿಯಾದಂಥ ಕಾರ್ಯ, ಸರಿಯಾದಂಥ ವೃತ್ತಿ, ನಾವು ಮಾಡ್ತಕ್ಕಂಥ ವೃತ್ತಿ ಧರ್ಮಕ್ಕೆ ಅನುಸಾರವಾಗಿರಬೇಕು. ವ್ಯಾಪಾರವಾಗಲಿ, ಬೇರೆ ಆಫೀಸ್ನಲ್ಲಿ ಮಾಡೋ ಕೆಲಸ ಆಗಲಿ, ಗೃಹಿಣಿಯ ಕರ್ತವ್ಯವಾಗಲಿ, ಪ್ರತಿಯೊಂದು ಕೂಡ ಧರ್ಮಕ್ಕೆ ಅನುಸಾರವಾಗಿರಬೇಕು, ಧರ್ಮಕ್ಕೆ ವಿರುದ್ಧವಾಗಿರಬಾರ್ದು. ಆ ರೀತಿ ನೋಡಿದಾಗ ಅನೇಕ ವೃತ್ತಿಗಳನ್ನು ನಾವು ಬಿಟ್ಬಿಡ್ಬೇಕಾಗತ್ತೆ. ಉದಾಹರಣೆಗೆ ಬೀಡಿ ಸಿಗರೇಟ್ ಮಾರೋ ವೃತ್ತಿ, ಅಥವಾ ತಂಬಾಕನ್ನು ಬೆಳೆಯೋ ಒಂದು ವೃತ್ತಿ, ಮದ್ಯ ಅದನ್ನು ಹೆಂಡ ಗಿಂಡ ಅದನ್ನು ಮಾಡೋದಾಗಲಿ ಯಾವ ಒಂದು ವೃತ್ತಿನೂ ಕೂಡ ಧರ್ಮ ವೃತ್ತಿ ಆಗೋಲ್ಲ. ಈಗೆಲ್ಲ ಇಟ್ಕೊಂಡಿದ್ದಾರಲ್ಲ, ಅದು ಎಂಥದ್ದು ಲಾಟ್ರಿ ಟಿಕೆಟ್ಗಳು ಮಾರೋದಂತೆ, ಇದು ಕೂಡ ಧರ್ಮ ವೃತ್ತಿ ಆಗೋಲ್ಲ. ಎಷ್ಟೋ ವೃತ್ತಿಗಳು ಅಧರ್ಮದ್ದಾಗೋಲ್ಲ. ಸರಿಯಾದಂಥ ಆಜೀವ, ಸಮ್ಯಕ್ ಆಜೀವ ಅಂತ. ಹಾಗೇನೆ ಸರಿಯಾಗಿರ್ತಕ್ಕಂಥ ಕಾರ್ಯ. ಯಾವಾಗ ನಮ್ಮ ನಮ್ಮ ನುಡಿ ಮತ್ತು ಮನಸ್ಸು ಯಾವಾಗ ಸರಿ ಹೋಗುತ್ತೋ, ಸರಿಯಾದಂಥ ಆಕಾಂಕ್ಷೆಗಳು, ನಮ್ಮ ಆಕಾಂಕ್ಷೆಗಳು ಸರಿಯಾಗಿರಬೇಕು, ಆಸೆಗಳು ಸರಿಯಾಗಿರಬೇಕು. ನನಗೆ ಕೀರ್ತಿ, ಯಶಸ್ಸು, ಅಧಿಕಾರ ಬೇಕು ಅಂತ ಹೇಳಿದ್ರೆ ಅದು ಸರಿಯಾದಂಥ ಆಕಾಂಕ್ಷೆ ಆಗೋಲ್ಲ. ನಾವು ಲೋಕ ಸೇವೆ ಮಾಡಬೇಕು, ಗುರುಗಳ ಸಹಕಾರಿಯಾಗಬೇಕು, ನಮ್ಮ ಸೌರ ಬ್ರಹ್ಮಾಂಡದ ಅಧಿಪತಿಯಾಗಿರ್ತಕ್ಕಂಥ ಆ ಮಹಾ ಸೌರ ಬ್ರಹ್ಮಾಂಡಾಧೀಶ್ವರನ ಅವನ ಸಹಕಾರಿಕಾರನಾಗಬೇಕು ನಾನು ಅಂತ ಹೇಳಿ ನಾವು ಬಯಸಿದ್ರೆ ಅದು ಸರಿಯಾದಂಥ ಆಸೆ ಆಗುತ್ತೆ. ನಮ್ಮ ಆಕಾಂಕ್ಷೆ ಸರಿಯಾದಂಥ ಆಕಾಂಕ್ಷೆ ಇರಬೇಕು. ಜೊತೆಗೆ ಸರಿಯಾದಂಥ ಧ್ಯಾನ, ಸಮ್ಯಕ್ ಧ್ಯಾನ. ನಾವು ಮಾಡ್ತಕ್ಕಂಥ ಧ್ಯಾನವೂ ಕೂಡ ಸರಿಯಾಗಿರಬೇಕು. ಸಮ್ಯಕ್ ಧ್ಯಾನ ಅಂತ ಹೇಳಿದ್ರೆ ನಮ್ಮ ಪ್ರಜ್ಞೆಯನ್ನ ಮನಸ್ಸಿಗಿಂತಲೂ ಮೇಲಕ್ಕೆ ಏರಿಸ್ತಕ್ಕಂಥದ್ದು. ನಾನು ಆತ್ಮ, ನಾನು ಪರಿಶುದ್ಧನಾಗಿರ್ತಕ್ಕಂಥ ಆತ್ಮ, ನಾನು ಆ ಭಗವಂತನ ಚೈತನ್ಯದಿಂದ ಕೂಡಿದ್ದೇನೆ, ಅಹಂ ಬ್ರಹ್ಮಾಸ್ಮಿ, ನಾನು ಆ ಭಗವಂತನೇ ಆಗಿದ್ದೇನೆ, ನಾನು ಪ್ರತಿಯೊಬ್ಬರಲ್ಲಿಯೂ ಇರ್ತಕ್ಕಂಥ ಚೈತನ್ಯವು ನನ್ನ ಚೈತನ್ಯವು ಒಂದೇ ಅಂತ ಹೇಳಿ ನಾವು ಧ್ಯಾನ ಮಾಡಬೇಕು. ನಮ್ಮೊಳಗಿರ್ತಕ್ಕಂಥ ಅಧ್ಯಾತ್ಮ ಚೈತನ್ಯ ನಮ್ಮ ಸೂಕ್ಷ್ಮ ಶರೀರಗಳನ್ನೆಲ್ಲ ತುಂಬಿಕೊಂಡ್ಬಿಟ್ಟಿದೆ, ಎಲ್ಲ ಕಡೆನೂ ಕೂಡ ಅದು ಆವರಿಸ್ಕೋತಾ ಇದೆ. ಪ್ರಪಂಚಕ್ಕೆಲ್ಲ ಮಂಗಳವಾಗಲಿ, ಕುಶಲವಾಗಲಿ ಅಂತ ಹೇಳಿ ನಾವು ಧ್ಯಾನ ಮಾಡಿ. ಈ ರೀತಿ ಮಾಡಿದಾಗ ಸಮ್ಯಕ್ ಸಮಾಧಿ, ನಮ್ಮ ಪ್ರಜ್ಞೆ ಆ ಧ್ಯಾನ ವಸ್ತುವಿನ ಜೊತೆಯಲ್ಲಿ ಒಂದಾಗತ್ತೆ, ಮೇಲಕ್ಕೆ ಏರುತ್ತೆ. ಹೀಗೆ ಕ್ರಮಕ್ರಮವಾಗಿ ಮಾಡ್ತಾ ಮಾಡ್ತಾ ಮನುಷ್ಯ ಸಂಸರಣೆಯಲ್ಲಿ ಬಹಳ ವೇಗವಾಗಿ ಮುಂದುವರೆದು ತನ್ನ ಗುರಿಯಾಗಿರ್ತಕ್ಕಂಥ ಜೀವನ್ಮುಕ್ತ ಪದವಿಯನ್ನು ಶೀಘ್ರವಾಗಿ ಮುಟ್ಟೋದಕ್ಕೆ ಸಾಧ್ಯ. ಈಗಿರೋ ಹಾಗೆ 7ನೆಯ ಪ್ರದಕ್ಷಿಣೆಯ ಕೊನೆಯಲ್ಲಿ ನಾವು ಜೀವನ್ಮುಕ್ತರಾಗಬೇಕು ಅನ್ನೋದು ಪ್ರಕೃತಿ ಸಹಜವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಸಂಸರಣೆ. ನಾವೇನು ಪ್ರಯತ್ನ ಮಾಡದೆ ಹೋದರೂ ಕೂಡ ಸಾಧಾರಣವಾಗಿ ನಮ್ಮ ಸ್ಥಿತಿಯಲ್ಲಿರ್ತಕ್ಕಂಥ ನಾಗರಿಕರೆಲ್ಲರೂ ಕೂಡ 7ನೆಯ ಪ್ರದಕ್ಷಿಣೆಯ ಕೊನೆಗೆ ಜೀವನ್ಮುಕ್ತರಾಗ್ತೇವೆ. ನಾವಿನ್ನೂ ಇರೋದು 4ನೇ ಪ್ರದಕ್ಷಿಣೆ. 5, 6, 7 ಒಂದೊಂದು ಪ್ರದಕ್ಷಿಣೆಯಲ್ಲೂ 7 ಮಹಾವಂಶಗಳು, ಒಂದೊಂದು ಮಹಾವಂಶದಲ್ಲೂ 7 ಉಪವಂಶಗಳು,
ಒಂದೊಂದು ಉಪವಂಶದಲ್ಲೂ 2 ಜನ್ಮ 3 ಜನ್ಮ ತಕ್ಕೊಂಡು ನಾವು ಮುಗಿಸ್ಬೇಕಾದ್ರೆ ಇನ್ನೂ ಅನೇಕ ಕೋಟಿ ವರ್ಷಗಳಾಗ್ಬಿಡುತ್ತೆ. ಆದರೆ ಥಿಯಾಸಫಿಕಲ್ ಸೊಸೈಟಿ ಸದಸ್ಯರಾದ ನಾವು ನಮ್ಮ ಸಂಸರಣೆಯನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು ಅಂತ ಪಣ ತೊಟ್ಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾವು ಜೀವನ್ಮುಕ್ತರಾದರೆ ಬೇಗ ಉಳಿದವರಿಗೆ ಸರಿಯಾದಂಥ ಜ್ಞಾನವನ್ನು ನೀಡೋದಕ್ಕೆ ನಮಗೆ ಸಾಧ್ಯ. ನಾವು ಇತರರಿಗೆ ಸಹಾಯ ಮಾಡಬೇಕಾಯ್ತು ಅಂದರೆ ನಮಗೆ ಅಷ್ಟು ಶಕ್ತಿ ಇರಬೇಕು, ನಮ್ಮ ಜ್ಞಾನ ಪರಿಪೂರ್ಣವಾಗಿರಬೇಕು. ಅದಕ್ಕೋಸ್ಕರ ನಾವು ಆ ಪದವಿಯನ್ನು ಬಯಸ್ತೇವೆ. ನಾನು ಜೀವನ್ಮುಕ್ತನಾಗೋದು ಯಾಕೆ ಅಂದರೆ ಇತರರಿಗೆ ಜ್ಞಾನದಾನವನ್ನು ಮಾಡೋಕ್ಕೆ, ಇತರರಿಗೆ ಸಹಾಯ ಮಾಡೋಕ್ಕೆ. ಆ ಒಂದು ದೃಷ್ಟಿಯಿಂದ ನಾವು ಸಾಧನೆ ಮಾಡಬೇಕು. ಆ ಸಾಧನೆಯಲ್ಲಿ ಮಾಡ್ತಾ ಇರುವಾಗಲೂ ಕೂಡ ನಮ್ಮ ಸಾಧನೆಗಿಂತಲೂ ನಮಗೆ ಇತರರಿಗೆ ಸಹಾಯ ಮಾಡೋದೇ ಮುಖ್ಯವಾಗಬೇಕು. ಯಾವಾಗ ಯಾರು ನಮಗೆ ತಿಳುವಳಿಕೆ ಕೇಳಿದರೂ ಕೂಡ ಅವರಿಗೆ ಕೊಡೋದಕ್ಕೆ ನಾವು ಸಿದ್ಧರಾಗಿರಬೇಕು. ಜ್ಞಾನದಾನ ಎಲ್ಲಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥದ್ದು. ಅನ್ನದಾನ, ಹಣದ ದಾನ, ವಸ್ತ್ರದಾನ ಎಲ್ಲಕ್ಕಿಂತಲೂ ಕೂಡ ಜ್ಞಾನದಾನ ಮುಖ್ಯ. ಇದನ್ನು ಥಿಯಾಸಫಿಟಿ ಸದಸ್ಯರು ಮುಖ್ಯವಾಗಿ ಮಾಡಬೇಕಾದ್ದು. ಅದರಿಂದ ಇವತ್ತು ಗೌತಮ ಬುದ್ಧನ ಉಪದೇಶದ ಮೊದಲನೇ ದಿನದ ಸ್ಮರಣೆ, ಆಷಾಢ ಪೌರ್ಣಮಿ, ಇದನ್ನು ನಾವು ಮಾಡೋದ್ರ ಜೊತೆಗೆ ಹೇಗೆ ಗೌತಮ ಬುದ್ಧನು ತನ್ನ ಜ್ಞಾನದಿಂದ ಕೋಟ್ಯಾಂತರ ಜನರ ಜೀವನವನ್ನು ತಾನು ಬದುಕಿದ್ದಾಗ ಮಾತ್ರವೇ ಅಲ್ಲ, ಈಗಲೂ ಕೂಡ ಒಂದು ಸನ್ಮಾರ್ಗಕ್ಕೆ ತಿರುಗಿಸೋದಕ್ಕೆ ಅವನು ಸಮರ್ಥನಾಗಿದ್ದಾನೋ, ಹಾಗೆ ಅವನು ಒಂದು ಸೂರ್ಯ ಅಂತ ನಾವು ಭಾವಿಸಿದ್ರೆ ನಾವೊಂದು ಮುರಳಿದ ಬತ್ತಿಯಾಗೋಣ. ನಮ್ಮ ಮಟ್ಟದಲ್ಲಿ ನಾವು ಕೂಡ ಜ್ಞಾನವನ್ನು ಪ್ರಸರಿಸೋಣ. ನಾವು ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋಣ. ಆ ಆಸೆಯೇ ದುಃಖಕ್ಕೆ ಕಾರಣ ಅನ್ನೋದನ್ನು ಪೂರ್ಣವಾಗಿ ಜೀರ್ಣಿಸ್ಕೊಂಡು ಕೆಳಗಿನ ಮಟ್ಟದ ಆಸೆಗಳನ್ನೆಲ್ಲ ಪೂರ್ಣವಾಗಿ ತ್ಯಜಿಸೋಣ. ನಾವು ಮುಂದುವರಿಬೇಕಾದದ್ದು ಇತರರಿಗೆ ಸಹಾಯ ಮಾಡೋದಕ್ಕೋಸ್ಕರ. ಸಮರ್ಥವಾದ ತೋಳುಗಳಿದ್ದರೆ ಇತರಿಗೆ ನಾವು ಮೇಲಕ್ಕೆ ಎತ್ತಬಹುದು. ಆ ದೃಷ್ಟಿಯಿಂದ ನಾನು ಅಧ್ಯಾತ್ಮ ಸಾಧನೆಯನ್ನು ಮಾಡ್ತೇನೆ, ಜನರ ಸೇವೆಯನ್ನು ನನ್ನಿಂದ ಆದಷ್ಟು ಮಟ್ಟಿಗೂ ಮಾಡ್ತೇನೆ ಅಂತ ಹೇಳಿ ನಾವು ಒಬ್ಬೊಬ್ಬರು ಕೂಡ ಪಣ ತೊಟ್ಕೊಳ್ಳೋಣ, ಸಂಕಲ್ಪ ಮಾಡೋಣ.